ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಲೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸ ಚಂಪಕಾ ಸತಿಲಕಾ ಶಾಸೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ ಭವತಿ ಯದನುಭಾವಾದೇಡಮೋಕೋಪಿ ವಾಗ್ಮಿ ಜಡಮತಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣನ ಬಾಲಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣನನ್ನು ಅವ ಬಹಳ ತಂಟೆ ಮಾಡ್ತಾನೆ ಅಂತ ಹೇಳಿ ಅವನನ್ನೊಂದು ಹಗ್ಗ ತಂದು ಅವಲಕ್ಕಿ ಕುಟ್ಟುವ ಜಿಡ್ಡೆಗೆ ಕಟ್ಟಿ ಹಾಕಿದ್ರು. ಕಟ್ಟಿ ಹಾಕಿದ ಮಗು ತಾನು ಮಾತ್ರ ಸುಮ್ಮನೆ ಇಲ್ಲದೆ ಆ ಜಿಡ್ಡೆಯನ್ನೂ ಕೂಡ ಎಳ್ಕೊಂಡು ಅಂಗಳದಿಂದ ಹೊರಗೆ ಬಂದು ಅಂಗಳದಲ್ಲಿರುವಂತಹ ಅತಿ ಪುರಾತನವಾದಂಥ 2 ಅರ್ಜುನ ವೃಕ್ಷಗಳಿತ್ತು. ಬಹಳ ಬೃಹದಾಕಾರವಾಗಿತ್ತು. ಅದನ್ನು ಎಳೆದು ಅದನ್ನು ತುಂಡು ಮಾಡಿ ಹಾಕಿದ್ದಾನೆ ಕೃಷ್ಣ. ಅಷ್ಟು ಹೊತ್ತಿಗಾಗುವಾಗ ನಲಕೂಬರ ಮಣಿಗ್ರೀಬರು ಶಾಪದಿಂದ ಬಿಡುಗಡೆಗೊಂಡು ಆ ಮರದಲ್ಲಿದ್ದವರು ಅವರು ಕೃಷ್ಣನನ್ನು ಸ್ತೋತ್ರ ಮಾಡಿ ಹೋಗ್ತಾರೆ. ಇದು ಬಾಕಿಯವರಿಗೆ ಕಾಣೋದಿಲ್ಲ, ಆದರೆ ವಿಸ್ಮಿತರಾಗಿ ನೋಡ್ತಾ ಇರ್ತಾರೆ. ಆ ಜನ ಗೋಪಾಲಕರೆಲ್ಲರೂ ಕೂಡ ಹೋಗಿ, ಗೋಪಿಕಾ ಸ್ತ್ರೀಯರೆಲ್ಲ ಹೋಗಿ ಯಶೋದೆಗೆ ಬೊಬ್ಬೆ ಹೊಡೆದು ಹೇಳ್ತಾರೆ. ಯಮುನಾ ತೀರ ಮಾರ್ಗಸ್ಥಾ ಗೋಪ್ಯಸ್ಥಂ ದದೃಶು ಶಿಶುಂ ಕ್ರಂದಂತೋ ವಿಸ್ಮಯಂತ್ಯಶ್ಚ ಯಶೋದಾ ನಿಕಟಂ ಯಯುಹು. ಯಶೋದೆಯ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಆಶ್ಚರ್ಯ, 2 ಮರ ಬಿದ್ದು ಬಿಟ್ಟಿದೆ, ಹಳೇ ಮರ, ಇಷ್ಟು ದೊಡ್ಡ ಮರವನ್ನು ಬೀಳಿಸಿದ್ದಾನೆ ಕೃಷ್ಣ ಅಂತ ಹೇಳಿ. ತಾಸ್ತು ಸಂಭ್ರಾಂತವದನ ಯಶೋದಾ ಮುಚುರಂಗನಾ ಏಕ್ಯಾಗಚ್ಚ ಯಶೋದೇತಿ ಸಂಭ್ರಮಾತ್ ಕಿಂ ವಿಲಂಭತೆ. ಹೋಗಿ ಕರೀತಾ ಇದ್ದಾರೆ, ಅಲ್ಲ ನಿನ್ ಕಥೆ ಗೊತ್ತುಂಟಾ? ಯಶೋದೆ ಎಲ್ಲಿದ್ದಿ? ಬಾ ಬಾ, ಯಾಕೆ ತಡೆ ಮಾಡ್ತಾ ಇದ್ದಿ? ಅಲ್ಲಿ ಕೃಷ್ಣ ಬಿದ್ದು ಬಿಟ್ಟಿದ್ದಾನೆ, ಮರ ಬಿದ್ದಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಯೋತಾವರ್ಜುನ ವೃಕ್ಷೌತು ವಜ್ರಸ್ಯ ಆಯತನೋಪಮೌ ಪ್ರತ್ಯಸ್ಯೋಪರಿತಾವೇತೋ ಪತಿತೌ ತೇ ಮಹೀರುಜವು. ಆ ಹಳ್ಳಿಯಲ್ಲಿ ಆ 2 ಮರ ಬಹಳ ದೊಡ್ಡದು ಮತ್ತೆ ಪ್ರಸಿದ್ಧವಾದದ್ದು. ಅದು ವಜ್ರ ಸದೃಶವಾದಂತಹ ಮರ. ಆ 2 ಮರಗಳು ಕೂಡ ನಿನ್ನ ಮಗನ ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ದೃಢೇನ ಧಾಮ್ನಾ ತತ್ರೈವ ಬದ್ಧೋ ವತ್ಸ ಇವೋದರೇ ಜಹಾತ ಮಧ್ಯೆ ವೃಕ್ಷಾಭ್ಯಾಂ ತವಪುತ್ರಸ್ಸ ಬಾಲಕ. ಆದರೆ ಆ ನಿನ್ನ ಮಗ ಏನು ಮಾಡಿದ್ದಾನೆ, ಗಟ್ಟಿಯಾದ ಮರವನ್ನು ತಾನು ಬೀಳಿಸಿ ಹಾಕಿದ್ದಾನೋ ಎಂಥದೋ ಗೊತ್ತಿಲ್ಲ, ಆ ಮರದ ಮಧ್ಯದಲ್ಲಿ ಮಾತ್ರ ನಿನ್ನ ಮಗ ಸಿಕ್ಕಿಕೊಂಡಿದ್ದಾನೆ. ಸಿಕ್ಕಿಕೊಂಡು ಏನು ಮಾಡ್ತಾ ಇದ್ದಾನೆ, ತನ್ನ ಉದರದಲ್ಲಿ ಕಟ್ಟಿದ ಹಗ್ಗ ಹಾಗೆ ಉಂಟವನದು ಹೊಟ್ಟೆಯಲ್ಲಿ. ತಾನು 2 ಮರಗಳ ಮಧ್ಯದಲ್ಲಿ ಕುತ್ಕೊಂಡು ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಉತ್ತಿಷ್ಠ ಗಚ್ಚ ದುರ್ಮೇಧೆ ಮೂಢೆ ಪಂಡಿತಮಾನಿನಿ ಪುತ್ರಮಾನೀಯ ಜೀವತ್ವಂ ಮುಕ್ತಂ ಮೃತ್ಯು ಮುಖಾರಿವೆ. ಬುದ್ಧಿ ಹಿನ್ನೆಲೆ ಮೂರ್ಖಳೆ, ನಿಂದಷ್ಟು ಗೊತ್ತಾಗೋದಿಲ್ವ? ನೀನು ಪಂಡಿತೆ ಅಂತ ಹೇಳ್ತಾ ಬಾರಿ ಗೊತ್ತುಂಟು ಅಂತ ಹೇಳ್ತಾ ಇದ್ದಿ. ನಿನ್ನ ಮಗನಿಗೆ ಅನ್ಯಾಯ ಆಗಿದೆ, ಬಿದ್ದು ಬಿಟ್ಟಿದ್ದಾನೆ, ನೀನು ಇನ್ನು ಬರ್ತಾ ಇಲ್ವಾ? ನಿಂಗೆ ಇನ್ನೂ ಗೊತ್ತಾಗ್ತಾ ಇಲ್ವಾ? ಬೇಗ ಬಾ, ಬಂದು ನಿನ್ನ ಮಗುವಿನ ಒಂದು ಶರೀರವನ್ನು ಎತ್ತಿಕೋ, ಮಗುವನ್ನು ಎತ್ತಿಕೋ, ಅವನ ಮೃತ್ಯುದ ಬಡೆಯಿಂದ ಪಾರಾಗಿದ್ದಾನೆ ಆತ, ನಿನ್ನ ಮಗನನ್ನು ನೋಡು ಅಂತ ಕರಿತಾ ಇದ್ದೆ. ಸಾ ಭೀತ ಸಹಸೋತ್ಥಾಯ ಹಾಹಾಕಾರಂ ಪ್ರಕುರ್ವತಿ. ಇವರದ್ದೆಲ್ಲ ಬೊಬ್ಬೆಗೆ ಆಕೆ ಗಾಬರಿಯಾಗಿ ಬಿಟ್ಟಿದ್ದಾಳೆ. ಮೊದಲೇ ಮಗು ಬಿದ್ದಿದ್ದೆ ಹೇಳಿದ ಕೂಡಲೇ ಗಾಬರಿ ಆಗ್ತದೆ, ಇವ್ರು ಹೀಗೆಲ್ಲ ಹೇಳಿದ್ರೆ ಇಲ್ವ, ಮತ್ತು ಗಾಬರಿಯಾಗಿ ಬಿಟ್ಟಿತ್ತು. ಹಾಗಾಗಿ ಯಶೋದೆ ಹೆದರಿ ಬಿಟ್ಟಿದ್ದಾಳೆ. ಹಾಹಾಕಾರ ಮಾಡ್ತಮ್ಮೆ ಅಲ್ಲ ಎದ್ದುಕೊಂಡು ತಮ್ ದೇಶ ಮತ ಮಧ್ಯತ್ರ ಪತಿತೌತೌ ಮಹಾದ್ರುಮಂ. ಎಲ್ಲಿ ಆ 2 ಮರಗಳು ಬಿದ್ದಿತ್ತಲ್ವ ಅಲ್ಲಿಗೆ ತಾನು ಓಡಿಕೊಂಡು ತಾನು ಬಂದು ಬಿಟ್ಟಿದ್ದಾಳೆ. ದದರ್ಶತಾಭ್ಯಾಂ ಸಾ ಮಧ್ಯೆ ದ್ರುಮಾಭ್ಯಾಂ ಆತ್ಮಜಂ ಶಿಶುಂ ಧಾಮ್ನಾ ನಿಬದ್ಧ ಮಿಠರೆ ಮುದರೆ ಕರ್ಷಮಾನ ಮುಲೂಖಲಂ. ಆ ಯಶೋದೆ ಆದ್ರೆ ಏನ್ ಮಾಡ್ತಾಳೆ, 2 ಮರಗಳ ಮಧ್ಯದಲ್ಲಿ ತನ್ನ ಮಗ ಇರುವಂತದ್ದನ್ನು ಕಾಣ್ತಾ ಇದ್ದಾಳೆ. ತಾನು ಕಟ್ಟಿದ ಹಗ್ಗ ಹಾಗೇ ಹೊಟ್ಟೆಯಲ್ಲಿ ಕಟ್ಟಿಕೊಂಡು ಉಂಟು. ನೋಡ್ತಾ ಇದ್ದಾಳೆ. ಆ ಒರಳನ್ನು ಎಳೆದುಕೊಂಡು ಬಂದಿದ್ದಾನೆ ಈ ಕೃಷ್ಣ.
ಸಗೋಪೀ ಗೋಪವೃದ್ಧಚ್ಚ ಸಯುವಾಚ ವ್ರಜಸ್ತದ ಪರ್ಯಗಚ್ಚತ್ತದೋ ದ್ರಷ್ಟುಂ ಗೋಪೇಶ ಮಹದದ್ಭುತಂ. ಇನ್ನು ಆ ಕೃಷ್ಣ ಮಾಡಿದ ಸಾಹಸ ಉಂಟಲ್ಲ, ಇದೆಲ್ಲವೂ ಗೋಕುಲದಲ್ಲಿ ನೋಡ್ತಾ ಇದ್ದಾರೆ, ಅದ್ಭುತವಾಗಿ ನೋಡ್ತಾ ಇದ್ದಾರೆ. ಇದು ಸುದ್ದಿ ಅಷ್ಟುವರೆಗೆ ಹೋಗಿ ಆಯ್ತು ನೋಡಿ. ಯಾವುದೋ ಒಂದು ಸ್ವಲ್ಪ ಶಬ್ದ ಆದ್ರೆ ಬಿದ್ದರೇನೆ ಒಂದಿಷ್ಟು ಜನ ಓಡಿ ಹೋಗ್ತಾರೆ. ಇನ್ನು 2 ಅರ್ಜುನ ವೃಕ್ಷಗಳು ಒಟ್ಟಿಗೆ ಬಿದ್ದದ್ದು, ಆ ಬಿದ್ದದ್ದಕ್ಕೆ ಜನ ಎಲ್ಲ ಓಡಿಕೊಂಡು ಬಂದಿದ್ದಾರೆ ಹೇಳಿದ್ರೆ, ಗೋಪಿಯರು, ಗೋಪವೃದ್ಧರು, ಯುವಕರು, ಯುವತಿಯರು, ಒಟ್ಟು ಸಮಗ್ರ ನಂದ ಗೋಕುಲವೇ ಅಲ್ಲಿ ಸೇರಿಬಿಟ್ಟಿದೆ. ಜಜಲ್ಪುಸ್ತೆ ಯಥಾಕಾಂ ಗೋಪಾ ವನ ವಿಚಾರಿಣ ಜಜಲ್ಪು ಜ್ಞಾತಿ ಸಂಭ್ರಾಂತ ಸರ್ವೇ ವಿಸ್ಮಯ ಚೇತಸಃ ಕೇನೇಮೌ ಬಾಧಿತೌ ವೃಕ್ಷೌ ಘೋಷೈಸ್ಯೈವಾಗ್ರಪಾದಪೌ. ಕಾಡಿನಲ್ಲಿ ಸಂಚರಿಸುವ ಆ ಗೋಪ ಬಾಲಕರೆಲ್ಲ ಪರಸ್ಪರ ಮಾತಾಡಿಕೊಳ್ತಾ ಇದ್ದಾರಂತೆ. ಅಲ್ಲ, ಬಂಧು ಬಾಂಧವರೆಲ್ಲ ಕೂಡಿ ಅದ್ಭುತ ಅದ್ಭುತ ಅಂತ ನೋಡ್ತಾ ಇದ್ದಾರೆ, ಆಶ್ಚರ್ಯವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಮರ ಬಿತ್ತು ಅಂತ ಕೇಳ್ತಾ ಇದ್ದಾರೆ. ಯಾರ ಮಹಿಮೆಯಿಂದಾಗಿ ಈ ಮರ ಬಿತ್ತು? ಹಳ್ಳಿಯಲ್ಲಿ ಇವುಗಳಿಗಿಂತ ದೊಡ್ಡ ಮರಗಳೇ ಇರಲಿಲ್ಲ ಎನ್ನುವ ಮಟ್ಟಿಗೆ ಹೇಳ್ತಾ ಇದ್ದಾರೆ ನೋಡಿ. ಹಾಗಾಗಿ ಅಷ್ಟು ಪುರಾತನ, ಅಷ್ಟು ದೊಡ್ಡ ಮರಗಳು. ಹಾಗಾಗಿ ಬಿದ್ದದ್ದೇಗೆ ಅಂತ ಚರ್ಚೆ ಆಗ್ತಾ ಉಂಟು. ಒಬ್ಬೊಬ್ರು ಹೇಳ್ತಾ ಇದ್ದಾರೆ, ವಿನಾ ವಾತಂ ವಿನಾ ವರ್ಷಂ ವಿದ್ಯುತ್ ಪ್ರಪತನಂ ವಿನಾ ಹಸ್ತಿಕೃತಂ ದೋಷಂ ಕೇನೇಮೌ ಪಾತಿತೌ ದ್ರುಮೌ. ಈ 2 ಮರಗಳು ಹೇಗೆ ಬಿತ್ತು ಅಂತ ಇವರಿಗೆ ನೋಡಿ. ಬಿದ್ದವನು ಎಬ್ಬಿಸುದು ಎಲ್ಲ ಈ ಕಾಲದಲ್ಲಿ ಎಲ್ಲ ಹಾಗೆ ಎಲ್ಲಾದ್ರೂ ಬಿದ್ದರೆ ಅದು ಹೇಗೆ ಅಂತಿಲ್ಲ, ಬಂದ ಕೂಡಲೇ ತೆಕ್ಕೊಳ್ಳೋದು, ಸೆಲ್ಫಿ ತೆಕ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು. ಅದು ಹೇಗೆ ಬಿತ್ತು ಅಂತ ಇದರ ವಿಮರ್ಶೆಯಲ್ಲಿ ಇರ್ತಾರೆ. ಪಾಪ ಬಿದ್ದವನನ್ನು ಎಬ್ಬಿಸುವ ಯಾರೂ ಇಲ್ಲ. ಅದು ಹೇಗಾಯ್ತಂತೆ, ಏನಾಯ್ತಂತೆ, ಗಾಡಿ ಯಾರ್ದಂತೆ ಅಂತ ಇದರಲ್ಲೇ ಇರ್ತಾರೆ. ಹಾಗೆ ಇಲ್ಲಿ ಕೂಡ ಇವರು ಮಾತಾಡ್ತಾ ಇದ್ದಾರೆ. ವಿನಾಪಾತಂ ಅಲ್ಲ, ಗಾಳಿ ಎಲ್ಲಿಯೂ ಗಾಳಿ ಬರಲಿಲ್ಲ, ಮತ್ತೆ ಹಾಗೆ ಈ ಮರ ಬಿತ್ತು. ಆಯ್ತಪ್ಪ, ವಿನಾವರ್ಷಂ ಕೆಲವು ಸಲ ಜೋರು ಮಳೆ ಬಂದು ಮರ ಬೀಳುದು ಉಂಟುಂಟು. ಗಾಳಿಗೆ ಬೀಳಬೇಕಾಗಿಲ್ಲ, ಜೋರು ಮಳೆ ಬಂದು ಮಣ್ಣು ಮುಸುಳಿ ನೀರು ಇದೆಲ್ಲಾಗಿ ಬೀಳತ್ತೆ. ಅದೂ ಇಲ್ಲ, ಮಳೆ ಇಲ್ಲ, ಗಾಳಿ ಇಲ್ಲ. ಆಯ್ತು, ಕೆಲವು ಸಲ ಮಿಂಚು ಬಡಿದ್ರು ಸಾಯ್ತಾವೆ. ಮಿಂಚು ಬರಲಿಲ್ಲ. ಅಲ್ಲ, ಎಲ್ಲಿಯಾದ್ರೂ ಆನೆ ಈಚೆ ಹೊಡೆದಾಡ್ತ ಕಾಡಿನಲ್ಲಿ ಎಲ್ಲ ಹಾಗೆ ಅಲ್ವಾ? ಹಾಗೆ ಹೇಳ್ತಾರೆ, ವಿನಾ ಹಸ್ತೀಕೃತಂ ದೋಷಂ, ಆನೆ ಕೂಡ ಬರಲಿಲ್ಲ. ಹಾಗಾದ್ರೆ ಕೇನೋ ಪತಿತೌದ್ರ, ಹೇಗೆ ಬಿತ್ತು ಈ ಮರ? ಅಹೋಬತನ ಶೋಭೇತಾಂ ವಿಮೌಲಾರ್ಜುನ ಮಾಮಿಭೌ ಇಮೌ ನಿಪತಿತೌ ಭೂಮೌ ಈತಯೌ ಜಲದಾಮಿಭೌ. ಬುಡಸಹಿತವಾಗಿ ಬಿದ್ದಂತಹ ಈ ಅರ್ಜುನ ವೃಕ್ಷಗಳು, ಅವುಗಳು ಇಷ್ಟರವರೆಗೆ ಚಂದ ಕಾಣ್ತಾ ಇತ್ತು. ಆದರೆ ಅದು ಈಗ ನೋಡಿದ್ರೆ ಏನೋ ಕಳೆ ಇಲ್ಲದ ಹಾಗೆ ಕಾಣ್ತಾ ಉಂಟು ನೋಡಿ. ಹೇಳ್ತಾರೆ, ವಿತೋಯವು ಜಲದಾಮಿವವು, ಭೂಮಿಯಲ್ಲಿ ಕುಸಿದು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕುಸಿದು ಬಿದ್ದದ್ದೌದು, ಬಿದ್ದ ಮರದಲ್ಲಿ ಆದ್ರೆ ಏನು ನಾವು ಹೇಳ್ತೇವಲ್ಲ, ಇದಾದ್ರೂ ಕೂಡ ಒಳ್ಳೆ ಚಂದ ಇತ್ತು ಕೇಳಿದ್ರೆ ಇಲ್ಲ, ಅದರಲ್ಲಿರುವ ಕಾಂತಿಯೇ ಕಳೆದು ಹೋಗಿದೆ ಮರಗಳದ್ದು ಅಂತ ಹೇಳ್ತಾ ಇದ್ದಾರೆ. ಬುಡಸಹಿತವಾಗಿ ಬಿರುವಂತದ್ದು ಈ ಬಿದ್ದ ಮೇಲೆ ಅದು ಶೋಭಾಯಮಾನವಾಗಿ ಕಾಣ್ತಾ ಇಲ್ಲ. ನಂದಗೋಪ ಪ್ರಸನ್ನೌತೆ ಧ್ರುವ ದೇವಾಂಗತಾವಪಿ ಯತ್ರ ತೇ ದಾರುಕೋ ಮುಕ್ತೋ ವಿಪುಲಾಭ್ಯಾಂ ಅಭೀಕ್ಷಿತಃ. ನಂದರಾಜನನ್ನು ಕರೆದು ಹೇಳ್ತಾರೆ, ನಿಸ್ತೇಜವಾದಂತಹ ಈ ಮರಗಳು ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ಒಂದು ಪ್ರಸನ್ನವು ಅಂತ ಹೇಳ್ತಾರೆ. ಏನೋ ನೋಡುವಾಗ ಅದು ಪ್ರಸನ್ನ ಇದ್ದ ಹಾಗೆ ಕಾಣ್ತಾ ಉಂಟು. ನಿನ್ನ ಮಗ ಈ ಮರಗಳಿಂದಾಗಿ ಮುಕ್ತನಾಗಿದ್ದಾನೆ, ಇವನಿಗೆ ಮರಗಳೇ ಏನೂ ಆಗ್ಲಿಲ್ಲ. ಹಾಗಾಗಿ ಮರಗಳು ಬಿದ್ದಾಗ ಇವನಿಗೆ ಸ್ವಲ್ಪವೂ ಪೆಟ್ಟಾಗ್ಲಿಲ್ಲ. ಇದೇ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಸನ್ನ ಯಾಕಾಗಿತ್ತು? ಪ್ರಸನ್ನ ಯಾಕಾಯಿತು ಕೇಳಿದ್ರೆ, ಆ ಮರದಲ್ಲಿ 2 ಅಸುರರು ಇದ್ರು, ಧ್ವನಿ ಮತ್ತೆ ಚುಮು ಅಂತ. ಅವರದ್ದು ಬಿಡುಗಡೆ ಆಗಿದೆ. ಇಬ್ಬರದ್ದು ಶಾಪ ಇತ್ತು, ಮಣಿಗ್ರೀವ ನಲಕೋಬರರಿಗೆ, ಅವರ ಶಾಪವೂ ಬಿಡುಗಡೆ ಆಗಿದೆ. ಅದಕ್ಕಿಂತಲೂ ಮಗಲಾಗಿ ಏನು ಕೇಳಿದ್ರೆ ಕೃಷ್ಣ ಸ್ಪರ್ಶ ಆಗಿದೆ. ಇಷ್ಟರವರೆಗೆ ಇದ್ದ ನೆಗೆಟಿವ್ ಎಲ್ಲ ಹೋಗಿದೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ನಿನ್ನ ಮಗನಿಗೆ ಏನು ತೊಂದರೆ ಉಂಟು ಮಾಡಲಿಲ್ಲ. ಔತ್ಪತ್ತಿಕಮಿದಂ ಘೋಷೆ ತೃತೀಯಂ ವರ್ತತೆ ತ್ವಿಹ ಪೂತನಾಯ ನಿಪಾತಶ್ಚ ಧ್ರುಮಯೋ ಶಕಟಸ್ಯ ಚ. ಇದು 3ನೆಯ ಘಟನೆ ಅಂತ ಹೇಳ್ತಾ ಇದ್ದಾರೆ ನಂದರಾಜ. ಇದು ನಂದಗೋಕುಲದಲ್ಲಿ ನಡೆದ ಅದ್ಭುತವಾದ 3ನೆಯ ಘಟನೆ. ಹಾಗಾದ್ರೆ ಒಂದು ಯಾವುದು ಕೇಳಿದ್ರೆ ಪೂತನೆಯ ಸಂಹಾರ, ಶಕಟಾಸುರನ ಸಂಹಾರ. ಈಗ 3ನೇದ್ದೇನು ಕೇಳಿದ್ರೆ ಅರ್ಜುನ ವೃಕ್ಷಗಳ ಸಂಹಾರ. 3 ಮರಗಳು ಬಿದ್ದಿದ್ದಾವೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ 3 ಅಲ್ಲ 4, ಆದ್ರೆ ಇಲ್ಲಿ 3 ಅಂತ ಹೇಳ್ತಾ ಇದ್ದಾರೆ. ಯಾವುದು? ಮಧ್ಯದಲ್ಲಿ ಒಬ್ಬ ತೃಣಾವರ್ತ ಅಂತ ಬಂದಿದ್ದ. ಆ ತೃಣಾವರ್ತನ ಸಂಹಾರವನ್ನು ಇಲ್ಲಿ ಉಲ್ಲೇಖ ಮಾಡಲಿಲ್ಲ ಇವರು. ಗಾಳಿಯ ರೂಪದಲ್ಲಿ ಬಂದು
ಕೃಷ್ಣ ಬಲರಾಮರನ್ನೆಲ್ಲ ಮಣ್ಣು ಮುಕ್ಕಿಸಿ ಅವರಿಗೆಲ್ಲ ಕಣ್ಣಿಗೆ ಧೂಳು ಗೋಪೆಯರಿಗೆಲ್ಲ ಹಾಕಿ ಈ ತೃಣಾವರ್ತ ಏನು ಮಾಡಿದ್ದ, ಕೃಷ್ಣನನ್ನು ಹಿಡ್ಕೊಂಡು ಮೇಲೆ 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 ಹೋದ. ಇವ ಏನು ಮಾಡಿದ್ದಾನೆ, ಕೃಷ್ಣ ಅಲ್ಲಿ ಕುತ್ತಿಗೆಯನ್ನು ಹಿಸುಕಿ ತೃಣಾವರ್ತನನ್ನು ಕೊಂದು ಹಾಕಿದ. ಹಾಗಾದ್ರೆ ಇದನ್ನು ಯಾಕೆ ಹೇಳಲಿಲ್ಲ? ಪ್ರಾಯ ಅದು ಬೇರೆಯವರ ಕಣ್ಣಿಗೆ ಬೀಳಲಿಲ್ಲ, ಗಾಳಿಯ ರೂಪದಲ್ಲಿ ಇದ್ದದ್ರಿಂದ ಅದು ಬೇರೆಯವರಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವರದನ್ನು ಉಲ್ಲೇಖ ಮಾಡಲಿಲ್ಲ. ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು ಯಾರು? ಈ ಗೋಪಯ್ಯರು ನಂದಗೋಕುಲದಲ್ಲಿ ಇದ್ದವರು. ಹಾಗಾಗಿ ಅದನ್ನು ಅವರು ಕನ್ಸಿಡರ್ ಮಾಡಲಿಲ್ಲ ಅಂತ ಇಟ್ಟುಕೊಳ್ಬೇಕೆ ಹೊರತು ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಹೇಳಿದ್ರೆ ಭಾಗವತದಲ್ಲಿ ಎಲ್ಲ ತೃಣೀಕೃತ ತೃಣಾವರ್ತ ಯಮಣಾರ್ಜುನ ಭಂಜನ ಅಂತ ಹೇಳಿ ತೃಣಾತ್ರ ವಧೆಯೆಲ್ಲ ಬಂದಿದ್ದಾರೆ. ಈ ರುಕ್ಮಿಣೀಶ ವಿಜಯದಲ್ಲಿಯೂ ಕೂಡ ವಾದಿರಾಜರು ಅದನ್ನೆಲ್ಲ ಬಹಳಷ್ಟು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾಕೆ ಉಲ್ಲೇಖ ಮಾಡಲಿಲ್ಲ ಹೇಳಿದ್ರೆ, ಇದು ಒಂದು ಕಾರಣ ಇರಬಹುದು, ಅವರಿಗೆ ಗೊತ್ತಾಗ್ಲಿಲ್ಲ ಎನ್ನುವ ದೃಷ್ಟಿಯಲ್ಲಿ ಇರಬಹುದು ಅಷ್ಟೇ. ಅಂತೂ ಇದು ಮೂರನೇದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಅಸ್ಮಿನ್ ಸ್ಥಾನೆ ನಿವೇಶೋಯಂ ಘೋಷಸ್ಯಾಸ್ತ್ಯನ ಯುಜ್ಯತೆ ಉತ್ಪಾತ ಛತ್ರ ದೃಶ್ಯಂತೆ ಕಥಯಂತೋ ನ ಶೋಭನಂ. ಹಾಗಾಗಿ ಹೇಳ್ತಾ ಇದ್ದಾರೆ, ಈ ನಂದಗೋಕುಲದ ಹಳ್ಳಿಯಲ್ಲಿ ನಾವು ವಾಸ ಮಾಡುವುದಷ್ಟು ಸರಿಯಲ್ಲ. ಯಾಕೆ? ಕೃಷ್ಣ ಹುಟ್ಟಿದ ಮೇಲೆ ಒಂದೊಂದೇ ಇಂಥ ಉತ್ಪಾತಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಮಂಗಳಕರವಾದದ್ದಲ್ಲ ಅಂತ ಮಾತಾಡ್ಲಿಕ್ಕೆ ಶುರುವಾಯಿತು. ನಾವು ಹೇಳ್ತೇವಲ್ಲ, ಇದು ನಾವು ಸುಮ್ಮನೆ ಇದೆಲ್ಲ ಸುಮ್ಮನೆ ಆಗುವಂಥದ್ದಲ್ಲ, ಈ ಹಳ್ಳಿ ಬಿಡಬೇಕಾಗತ್ತೆ ಸುಮ್ಮನೆ ಅಂತ ಅವಾಗಲೇ ಶುರುವಾಗಿದೆ. ನಂದಗೋಪಸ್ತು ಸಹತ ಮುಕ್ತ್ವಾ ಕೃಷ್ಣ ಮಧುಕಲಂ ನಿವೇಶ್ಯ. ನೋಡಿ, ಇಷ್ಟರವರೆಗೆ ಕೃಷ್ಣನನ್ನು ಕಟ್ಟಿ ಹಾಕಿದ್ದಾರೆ ಆ ಉಲೂಕಲಕ್ಕೆ, ಯಾರು ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಇಷ್ಟರವರೆಗೆ ಅದು ಹೊಟ್ಟೆ ಇಳಿಕೆ ಹಗ್ಗ ಹಾಗೆ ಉಂಟು. ಈಗ ನಂದಗೋಪ ಏನು ಮಾಡಿದ್ದಾನೆ, ಕೂಡಲೇ ಬಂದು ಆ ಕಲ್ಲಿನಿಂದ ಕೃಷ್ಣನ ಸೊಂಟವನ್ನು ಬಿಡಿಸಿದ್ದಾನೆ, ಕಟ್ಟಿದ ಹಗ್ಗವನ್ನು ಬಿಡಿಸಿದ್ದಾನೆ. ನಾನು ಅದೇ ಹೇಳಿದ್ದು, ಬಂದ ಕೂಡಲೇ ಅದು ಹೇಗೆ ಗೊತ್ತು, ಈಗದೇ ಹೇಗೆ ಗೊತ್ತು ಅಂತ ಇದೇ ವಿಮರ್ಶೆ ಮಾಡಿದ್ರೆ ಬಿಟ್ರೆ ಕೃಷ್ಣನನ್ನು ಬಿಡಿಸುವ ಅಂತೇಳಿ ಅದು ನೋಡ್ಲಿಲ್ಲ. ಹಾಗಾಗಿ ಹೇಳ್ತಾರೆ, ಅಸ್ಮಿನ್ ತಾನೇ ನಿಮೇಶೋ ಎಂ ಅಂತ ಹೇಳಿ ನಂದಗೋಪಸ್ತು ಸಹಸ ಮುಕ್ತ ಕಷ್ಟ ಮಲೂಕಲಂ ನಿಮೇಶ ಚ ಅಂಕೆ ಸುಚಿರಂ ಮೃತಂ ಪುನರಿವಾಗತಂ ನಾತೃಪ್ಯತ ದೃಶ್ಯಮಾಣವು ವೈ ಕೃಷ್ಣಂ ಕಮಲಲೋಚನಂ. ಕೂಡಲೇ ಏನು ಮಾಡಿದ್ದಾನೆ, ತನ್ನ ತೊಡೆಯಲ್ಲಿ ಮಗನನ್ನು ತಾನು ಉಳ್ಳಿಸಿದ್ದಾನೆ. ಯಾರು? ನಂದಗೋಪ. ಆಮೇಲೆ ಅವನನ್ನು ಮುದ್ದು ಮಾಡ್ತಾ ಇದ್ದಾನೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ಯಾಕೆ? ಸತ್ತು ಮತ್ತೆ ಬದುಕಿದ ಮಗು. ಪಾಪ ಇದರಲ್ಲಿದ್ದರೆ ಖಂಡಿತ ಒಂದು ಗೆಲ್ಲು ಬಿದ್ದರೂ ಸಾಕಿತ್ತು, ಆ ಮಗು ಸತ್ತು ಹೋಗ್ತಾ ಇತ್ತು. ಹಾಗಾದ್ರೆ ಇದು ಸಾಯ್ಲಿಲ್ಲ, ಹಾಗಾಗಿ ಸತ್ತು ಬದುಕಿದ ಮಗು ಅಂತ ಹೇಳಿ ಕೃಷ್ಣನನ್ನು ಎಷ್ಟು ಮುದ್ದಾಡಿದ್ರೂ ಕೂಡ ಇವನಿಗೆ ಏನಾಯ್ತು, ನಾತೃಪ್ಯತ ದೃಶ್ಯಮಾಣವು, ತೃಪ್ತಿ ಆಗ್ಲಿಲ್ಲ. ಎಷ್ಟು ಸಲ ಅದನ್ನು ಎತ್ತುವುದೇನು, ಅದಕ್ಕೆ ಮೃತ್ಯು ಕೊಡೋದೇನು, ಅದಕ್ಕೆ ಇದು ಮಾಡುವುದೇನು, ಮಂತ್ರ ಹೇಳುವುದೇನು, ಅಯ್ಯೋ ಏನು ಮಾಡಿದ್ರು ಕೂಡ ಇವನಿಗೆ ತೃಪ್ತಿ ಅಂತ ಅನ್ನಿಸ್ಲಿಲ್ಲ. ನಾನು ಯಾವತ್ತೂ ಹೇಳೋದುಂಟು, ಮದುವೆ ಆದ ಕೂಡಲೇ ಮಕ್ಕಳಾದ್ರೆ ನಿಮಗೆ ಮಕ್ಕಳದ್ದು ಮಹತ್ವ ಗೊತ್ತಾಗುದಿಲ್ಲ. ಒಂದು 15-20 ವರ್ಷ ಮಕ್ಕಳೇ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ಮಕ್ಕಳಾಯ್ತು ಇಟ್ಕೊಳ್ಳು, ಆಗ ಮಗುವನ್ನು ನೋಡಬೇಕು. ತೀರ್ಥ ಕೊಟ್ರೆ ಶೀತ ಆಗತ್ತೆ, ಆರತಿ ಕೊಟ್ರೆ ಉಷ್ಣ ಆಗತ್ತೆ ಅಂತ ನೋಡಿಕೊಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಈ ಮಗುವಿಂತ ಒಂದು ಉತ್ಪಾತದಿಂದ ಎದ್ದು ಬಂದಿದೆ ಅಂತ ಆದ ಕೂಡಲೇ ಭಾರಿ ಮುದ್ದಾಡ್ತಾ ಇದ್ದಾನೆ. ಆದ್ರೆ ಇಷ್ಟೆಲ್ಲ ಆದಾಗ ಹೇಳ್ತಾರೆ, ಸವೈಕಂ ಕೃಷ್ಣಂ ಕಮಲಲೋಚನಂ. ಆಗ ಕೃಷ್ಣ ಇದ್ದಾನಿಲ್ಲ, ಕಮಲ ಲೋಚನನಾದ ಕೃಷ್ಣ ಅತಿಯಾದ ತೃಪ್ತಿಯನ್ನು, ಸಂತೋಷವನ್ನು ನಂದಕುಮಾರನಿಗೆ ಕೊಟ್ಟಂತೆ. ನೋಡಿ, ಕೃಷ್ಣನನ್ನು ಮುದ್ದಾಡಿದ್ದು ನಂದ, ಆನಂದ ಯಾರಿಗೆ? ಕೃಷ್ಣನಿಗೆ ಆಗ್ಬೇಕು. ನಮ್ಮನ್ನು ಮುದ್ದಾಡಿದ್ರೆ ಇದು ಹಾಗಲ್ಲ. ಇದು ತೃಪ್ತಿ ಯಾರಿಗಾದದ್ದು ಕೇಳಿದ್ರೆ, ಕೃಷ್ಣನನ್ನು ಮುದ್ದಾಡಿದ್ದಕ್ಕೆ ನಂದಗೋಪನಿಗೆ ಪ್ರೀತಿ ಜಾಸ್ತಿ ಆಯಿತು, ನಂದಗೋಪನಿಗೆ ಒಂದು ಸಂತೋಷವನ್ನು ಬಂತು. ಆ ಸಂತೋಷ ಕೊಟ್ಟದ್ದು ಯಾರು ಕೇಳಿದ್ರೆ ಕೃಷ್ಣ ಕೊಟ್ಟದ್ದು. ಹಾಗಾಗಿ ಕೃಷ್ಣನಿಗೆ ಇದರಿಂದ ಏನಾಗಬೇಕಾಗಿಲ್ಲ, ಕೃಷ್ಣನಿಂದ ಎಲ್ರಿಗೂ ಅನುಗ್ರಹ ಆಗತ್ತೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ತಥೋ ಯಶೋಧಾಂಗರಹನ್ ವೈ ನಂದಗೋಪೋ ವಿವೇಶ ಸಚ ಗೋಪಜನ ಸರ್ವೋ ಘೋಷಮೇವ ಜಗಾಮಹ. ಆಮೇಲೆ ನಂದರಾಜ ಯಶೋದೆಯನ್ನು ಬೈತಾ ತನ್ನ ಮನೆಗೆ ನಡೆದ. ಅವನ ಹಿಂದೆ ಸಮಸ್ತ ಗೋಪಜನರು ಕೂಡ ನಂದಗೋಕುಲಕ್ಕೆ ತೆರಳಿದ್ರು. ಅಲ್ರಿ, ಯಶೋದೆಗೆ ಯಾಕೆ ಬೈದದ್ದು? ಮತ್ತೆ ಮನೆಯಲ್ಲಿ ಏನೇ ಆಗ್ಲಿ ಬೈಯೋದು ಯಾರಿಗೆ ಹೇಳಿ? ಗಂಡ ಹೆಂಡತಿಗೆ ಬೈಯೋದು. ನಿಂಗೆ ಸರಿ ನೋಡ್ಕೊಳ್ಳಿಕ್ಕಾಗ್ಲಿಲ್ಲ, ಯಾಕೆ ಅವಳನ್ನು ಬಿಟ್ಟದ್ದು? ನೀನ್ ಯಾಕೆ ಕಟ್ಟಿಕೊಂಡದ್ದು? ಪಾಪ ಅವರು ಯಾರು ಬಂದು ಹೇಳ್ತಾರೆ, ಇಳಿದು ಸ್ನಾನ ಮಾಡುವ ಬಾವಿಗೆ ವಾಪಿ ಅಂತ ಹೇಳ್ತಾರೆ, ಸೇದು ಬಾವಿ ಇಳಿ ಬಾವಿ ಅಂತ. ಆ ಇಳಿ ಬಾವಿಯನ್ನು ಎಷ್ಟು ಮಾಡ್ತೀರಾ? 100 ಮಾಡುವುದಕ್ಕಿಂತಲೂ ಒಂದು ಸರೋವರ ಶ್ರೇಷ್ಠ ಅಂತ ಹೇಳಿದ್ರು. ಅಂತಹ 100 ಸರೋವರವನ್ನು ತೋಡಿಸುವುದಕ್ಕೆ ಎಷ್ಟು ಶ್ರೇಷ್ಠವೋ ಅದಕ್ಕಿಂತ ಒಂದು ಯಜ್ಞ ಶ್ರೇಷ್ಠ ಅಂತ ಹೇಳ್ತಾರೆ. 100 ಯಜ್ಞಗಳನ್ನು ಮಾಡಿದ್ರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಮಿಗಿಲು ಒಂದು ಸತ್ಪುತ್ರನನ್ನು ಪಡೆದರೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರೇಷ್ಠವಾದಂತಹ ತಪಸ್ಸು ದಾನಗಳಿಂದಾಗಿ ಇಂಥ ಒಂದು ಮಗು ಹುಟ್ಟಿಕೊಂಡಿದೆ.
ಅಂತಹ ಸತ್ಪುತ್ರನಿಗಿಂತ ಇನ್ನು ಬಂದವರು ಯಾರೂ ಇಲ್ಲ, ಹಾಗಾಗಿ ಅದನ್ನು ನೀನು ನೋಡಿಕೊಳ್ಳಿಲ್ಲ ಅಂತ ಹೇಳಿ ಬೈದುಕೊಂಡು ನಂದರಾಜ ಸಿಟ್ಟಿನಿಂದ ಮಾತಾಡ್ತಾ ಇದ್ದಾನಂತೆ. ಮತ್ತೆ ಯಶೋದೆ ಮತ್ತೆ ರೋಹಿಣಿಯರು ಶಾಂತ ಮಾಡಿ ಅಂತೂ ಇಂತೂ ಮನೆಗೆ ಹೋಗಿದ್ದಾರೆ, ಮನೆ ಕೆಲಸ ಮಾಡಿದ್ರು ಅಂತ ಕೊಡ್ತಾರೆ. ಸಚತೇನೈವ ದಾಮ್ನಾತು ಕೃಷ್ಣೋ ವೈ ದಾಮಬಂಧನಾತ್ ಘೋಷೆ ದಾಮೋದರ ಇತಿ ಗೋಪೀಭಿ ಪರಿದೀಯತೆ. ಹೊಟ್ಟೆಯಲ್ಲಿ ಹಗ್ಗವನ್ನು ಕಟ್ಟಿಕೊಂಡು ಆ ಮರವನ್ನು ಬೀಳಿಸಿದ ಕಾರಣವೇ ಕೃಷ್ಣನಿಗೆ ಅಲ್ಲಿನಿಂದ ದಾಮೋದರ ಅಂತ ಕರೆದ್ರು. ಉದರದಲ್ಲಿ ದಾಮ ಅಂದ್ರೆ ಹಗ್ಗವನ್ನು ಕಟ್ಟಿಕೊಂಡವ ಅಂತ ನಂದ ಗೋಪಿಕರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಏತದಾಶ್ಚರ್ಯಭೂತಂ ಹಿ ಬಾಲಸ್ಯಾಸಿ ವಿಚೇಷ್ಟಿತಂ ಕೃಷ್ಣಸ್ಯ ಭರತಶ್ರೇಷ್ಠ ಘೋಷೇ ವಸತಸ್ತದ. ಹಾಗಾಗಿ ಜನಮೇಜಯನಿಗೆ ವೈಶಂಪಾಯನರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನಂದಗೋಕುಲದಲ್ಲಿ ವಾಸ ಮಾಡುವ ಜನರಿಗೆಲ್ಲ ಈ ಬಾಲಕನಾದ ಕೃಷ್ಣನ ಚೇಷ್ಟೆ ಅದು ಅತ್ಯಂತ ಆಶ್ಚರ್ಯಕರವಾಗಿತ್ತು. ಸಾಮಾನ್ಯ ಮಕ್ಕಳ ಹಾಗೆಲ್ಲ ನೋಡಿ, ಎಷ್ಟು ತಂಟೆ ಅಂತ ಆಲೋಚನೆ ಮಾಡಿ, 2 ಮರವನ್ನೇ ಬೀಳಿಸ್ತಾನೆ ಹೇಳಿದ್ರು, ಎಷ್ಟು ಸಾಮರ್ಥ್ಯ ಇವನಿಗೆ ಅಂತ ಉಲ್ಲೇಖ ಮಾಡ್ತಾರೆ. ಆರ್ಯಾಸ್ತವಂ ಪ್ರವಕ್ಷ್ಯಾಮಿ ಯಥೋಕ್ತ ಋಷಿಭಿಸ್ಪುರ ನಾರಾಯಣಿ ನಮಸ್ಯಾಮಿ ದೇವೀಂ ತ್ರಿಭುವನೇಶ್ವರೀಂ. ಆರ್ಯಾಸ್ತವ ಅಂತ ಒಂದು ಸ್ತೋತ್ರವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಅದರಲ್ಲಿ ಆ ದೇವಿಯನ್ನು ಬಹಳವಾಗಿ ಸ್ತೋತ್ರ ಮಾಡುವುದನ್ನು ಆರ್ಯಾಸ್ತವ ಎನ್ನುವಂಥದ್ದನ್ನು ಕೊಡ್ತಾರೆ. ಇಲ್ಲಿ ಖಿಲ ಭಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಿಂದಿನ ಋಷಿಗಳು ಆರ್ಯಾಸ್ತವನ್ನು ಹೇಗೆ ಹೇಳಿದ್ದರು ಹಾಗೆ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಮಧ್ಯದಲ್ಲಿ ನಾರಾಯಣಿಯನ್ ಅಂದ್ರೆ ಭಗವಂತನ ಸ್ತ್ರೀ ರೂಪವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ದೇವಿ ಅಥವಾ ದುರ್ಗೆ ಅಂತ ಕರೀತಾರೆ. ಇದು ಯಾಕೆ ಹೇಳಿದ್ದು ಕೇಳಿದ್ರೆ ಮಕ್ಕಳ ರಕ್ಷಣೆಗೋಸ್ಕರ ಇರುವಂತಹ ಈ ಸ್ತೋತ್ರ ಅಂತ ಕೊಡ್ತಾ ಇದ್ದಾರೆ. ನಾರಾಯಣೀಂ ನಮಸ್ಯಾಮಿ ದೇವೀಂ ತ್ರಿಭುವನೇಶ್ವರೀಂ. ನಾರಾಯಣನ ಸ್ತ್ರೀ ರೂಪವೂ ಹೌದು, ಅಥವಾ ನಾರಾಯಣನ ಪತ್ನಿಯಾದ ದೇವಿ ಅಥವಾ ದುರ್ಗೆ ಅವಳವರೆಗೆ ಇರುವಂತಹ ಭಗವಂತನ ರೂಪ. ತ್ವಮ್ಮಿ ಸಿದ್ಧಿರ್ಧೃತಿ ಕೀರ್ತಿ ಶ್ರೀವಿದ್ಯಾ ಸನ್ನತಿರ್ಮತಿ ಸಂಧ್ಯಾ ರಾತ್ರಿ ಪ್ರಭಾ ನಿದ್ರ ಕಾಲರಾತ್ರಿ ತಥೈವ ಚ. ದುರ್ಗೆಯೇ ನೀನು ರಕ್ಷಣೆ ಮಾಡುವವಳು, ನೀನು ಸಿದ್ಧಿ, ನೀನು ಧೃತಿ, ಕೀರ್ತಿ, ಶ್ರೀ, ವಿದ್ಯಾ, ಸನ್ನತಿ, ಮತಿ, ಸಂಧ್ಯಾ, ರಾತ್ರಿ, ಪ್ರಭಾ, ನಿದ್ರಾ, ಕಾಲರಾತ್ರಿ ಅಂತ ನಿನ್ನನ್ನು ಕರೀತಾರೆ ಅಂತ. ಹಾಗಾಗಿ ಸಿದ್ಧಿಯನ್ನು ಕೊಡುವವಳು ಭಗವಂತನ ಶಕ್ತಿ. ಹಾಗೆಯೇ ನಮಗೆ ಧೈರ್ಯವನ್ನು ಕೊಡುವಂಥದ್ದು, ಒಂದು ದಾರ್ಢ್ಯವನ್ನು ತಂದು ಕೊಡುವಂಥದ್ದು, ಕೀರ್ತಿಯನ್ನು ಕೊಡುವಂಥದ್ದು. ಶ್ರೀ ಅಂದ್ರೆ ಸಂಪತ್ತನ್ನು ತಂದು ಕೊಡುವಂಥದ್ದು, ವಿದ್ಯೆಯನ್ನು ಕೊಡುವಂಥದ್ದು. ಸನ್ಮತಿ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು. ಹಾಗೆಯೇ ಸಂಧ್ಯಾಕಾಲ, ರಾತ್ರಿಕಾಲ, ಪ್ರಭಾ, ನಿದ್ರೆ ಎಲ್ಲವೂ ಕೂಡ ಯಾರು ಕೇಳಿದ್ರೆ ಭಗವಂತ ನೀನೇ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆರ್ಯ ಕಾತ್ಯಾಯಿನಿ ದೇವಿ ಕೌಶಿಕಿ ಬ್ರಹ್ಮಚಾರಿಣಿ ಜನನಿ ಸಿದ್ಧತೇನ ಉಗ್ರಚಾರಿ ಮಹಾಬಲ. ಈ ಭಗವಂತನ ಸ್ತ್ರೀ ರೂಪವನ್ನು ಅಥವಾ ದುರ್ಗೆಯನ್ನು ಆರ್ಯ, ಕಾತ್ಯಾಯಿನಿ, ದೇವಿ, ಕೌಶಿಕಿ, ಬ್ರಹ್ಮಚಾರಿಣಿ, ಸಿದ್ಧಸೇನ, ಜನನಿ, ಇನ್ನು ಉಗ್ರಚಾರಿ, ಮಹಾಬಲ ಅಂತ ಕರೀತಾರೆ. ಅಂದ್ರೆ ಒಂದೊಂದು ರೀತಿಯಲ್ಲಿ ಕೌಶಿಕಿ ಅಂತ ಯಾಕೆ ಕೌಶಿಕ ಗೋತ್ರದಲ್ಲಿ ಬಂದವಳು ಅಂತೆಲ್ಲ ಮಧ್ಯದಲ್ಲಿ ಸ್ತೋತ್ರ ಮಾಡಿದ್ರಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಜಯಾಚ ವಿಜಯಾಚೈವ ಮುಷ್ಟಿತ್ವಷ್ಟೇ ಕ್ಷಮಾದಯ ಜ್ಯೇಷ್ಠ ಯಮಸ್ಯ ಭಗಿನಿ ನೀಲಕೌಶೇಯ ವಾಸಿನಿ. ಇವಳಿಗೆ ಜಯ ವಿಜಯ ಅಂತ ಕರೀತಾರೆ. ಪುಷ್ಟಿ, ಸೃಷ್ಟಿ, ಕ್ಷಮ, ದಯ, ಇನ್ನು ಯಮರಾಜನ ತಂಗಿ ಅಂತ ಕರೆದು ನೀಲಕೌಶೇಯವನ್ನು ಧರಿಸಿದವಳು, ನೀಲ ಬಟ್ಟೆಯವನ್ನು ತಾನು ಧರಿಸಿದವಳು. ಬಹುರೂಪ ವಿರೂಪ ಚ ಅನೇಕ ವಿಧಿಚಾರಿಣಿ ವಿರೂಪಾಕ್ಷಿ ವಿಶಾಲಾಕ್ಷಿ ಭಕ್ತಾನಾಂ ಪರಿರಕ್ಷಿಣಿ. ಇನ್ನು ಬಹುರೂಪ ವಿರೂಪ ಅಂತ ಅನೇಕ ವಿಧಗಳನ್ನು ಕೂಡ ನಡೆಸುವವಳು ನೀನೇ. ವಿರೂಪಾಕ್ಷಿ, ವಿಶಾಲಾಕ್ಷಿ, ಭಕ್ತರನ್ನು ರಕ್ಷಿಸುವವಳು ಅಂತ ನೀನು ಪ್ರಸಿದ್ಧ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರ್ವತಾಗ್ರೇಶು ಘೋರೇಶು ನದೀಶು ಗುಹಾಸು ಚ ವಾಸಸ್ಥೆ ಮಹಾದೇವಿ ಮನೇಶು ಪವನೇಶು ಚ. ಈ ಭಗವಂತನನ್ನು ಸ್ತೋತ್ರ ಮಾಡಿದ್ರೆ, ಈ ದೇವಿಯನ್ನು ಸ್ತೋತ್ರ ಮಾಡಿದ್ರೆ ಏನೆಲ್ಲ ರಕ್ಷಣೆ ಬರುತ್ತೆ ಕೇಳಿದ್ರೆ, ಭಯಂಕರವಾದಂಥ ಪರ್ವತದ ಅಗ್ರದಲ್ಲಿಯೂ ಕೂಡ ಪರ್ವತದ ತುದಿಗೆ ಹೋದಾಗ ರಕ್ಷಣೆ ಮಾಡುವುದು ಯಾರು ಕೇಳಿದ್ರೆ ಅದು ಭಗವಂತನ ಈ ಸ್ತ್ರೀ ರೂಪ ಅಂತ ಕೊಡ್ತಾರೆ. ಹಾಗಾಗಿ ಪರ್ವತಾಗ್ರೇಶು ಘೋರೇಶು ಅದು ಯಾಕೆ ಕೇಳಿದ್ರೆ, ಮನುಷ್ಯನಿಗೆ ತಾನು ಮಾಡಿದ ಪುಣ್ಯ ಯಾವಾಗ ಫಲ ಬರ್ತದೆ ಕೇಳಿದ್ರೆ ಇಂಥದ್ರಲ್ಲಿ ಹೇಳ್ತಾರೆ. ಪರ್ವತದ ತುದಿಗೆ ಹೋದ್ರಿ, ಬೆಟ್ಟದ ತುದಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಅಥವಾ ಹೈಟ್ ಯಾವ್ದಾದ್ರು ಫ್ಲಾಟಿಗೆ ಹೋದ ನಂತರ ಕೆಳಗೆ ತಿರುಗಿ ನೋಡ್ಬೇಕು, ಹಬ್ಬ ಅಂತ ಆಗಿಬಿಡತ್ತೆ. ಅಯ್ಯೋ ಬಿದ್ದು ಬಿಟ್ರೆ ಅಂತ ಹೆದರಿಕೆ ಆಗತ್ತೆ. ಈ ಇದರಿಂದಲೇ ಅರ್ಧ ಜೀವ ಹೋಗುವಂಥದ್ದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಪರ್ವತಾಗ್ರಗಳಲ್ಲಿ, ಘೋರವಾದ ನದಿಯಲ್ಲಿ, ಗುಹೆಗಳಲ್ಲಿ, ಹೀಗೆ ಎಲ್ಲ ಕಡೆ ವಾಸ ಮಾಡುವ ಸ್ಥಳಗಳಲ್ಲಿ, ವನ ಉಪವನಗಳಲ್ಲಿ ದೇವಿ ನೀನು ರಕ್ಷಣೆ ಮಾಡು.
ಶಬರೈಹಿ ಬರ್ಬರೈಶ್ಚೈವ ಪುಲಿಂದೈಶ್ಚ ಸುಪೂಜಿತ ಮಯೂರ ಪಿಚ್ಛಧ್ವಜಿನಿ ಲೋಕಾಂತರಮಸಿ ಸರ್ವಶಃ. ಇನ್ನು ಇಂತಹ ಸಮಸ್ತ ಲೋಕದಲ್ಲಿ ಸಂಚರಿಸುವವಳು ನೀನು. ಶಬರ, ಬರ್ಬರ, ಪುಲಿಂದ ಎನ್ನುವಂತಹ ಜಾತಿ ವಿಶೇಷಗಳಿಂದ ಪೂಜಿಸಲ್ಪಡುವವಳು ಅಂತ. ಇದು ಒಂದೊಂದು ಜಾತಿಯ ಜನ ಕಾಡಿನಲ್ಲಿ ಇರುವವರು. ಹೀಗಾಗಿ ಶಬರರೂ ಪೂಜೆ ಮಾಡಿದ್ದಾನೆ. ಆ ಶಬರರ ಸ್ತ್ರೀಗೆ ಶಬರಿ ಅಂತ ಹೆಸರು. ಹಾಗಾಗಿ ಬರ್ಬರ, ಬರ್ಬರಿ, ಪುಳಿಂದ ಇಂಥದ್ದೆಲ್ಲ ಸ್ತ್ರೀ ಜಾತಿಯವರು ಪೂಜೆ ಮಾಡ್ತಾರೆ ನಿನ್ನನ್ನು. ಇನ್ನು ಮಯೂರ ಗರಿಗಳಿಂದ ಕೂಡಿದ ಧ್ವಜವನ್ನು ಧರಿಸಿರುವವಳು. ಮಯೂರ ಧ್ವಜ ಅಂದ್ರೆ ನವಿಲು. ನವಿಲು ಗರಿಯೇ ಧ್ವಜವಾಗಿರುವಂಥದ್ದು. ಅದರಿಂದ ನಿನ್ನನ್ನು ಪೂಜೆ ಮಾಡ್ತಾರೆ. ಎಲ್ಲ ಲೋಕಗಳಲ್ಲಿ ಸಂಚರಿಸುವವಳು ನೀನು, ರಕ್ಷಣೆ ಮಾಡು. ಕುಕ್ಕುಟಾಶ್ವಗಲೈರ್ ಮೇಷೈಃ ಸಿಂಹೈರ್ ವ್ಯಾಘ್ರೈ ಸಮಾಕುಲ ಘಂಟಾ ನಿನಾದ ಬಹುಲ ವಿಂಧ್ಯ ವಾಸಿನ್ಯಭಿಶ್ರುತದ. ಇನ್ನು ಕೋಳಿಗಳು, ಇವುಗಳನ್ನೆಲ್ಲವನ್ನು ರಕ್ಷಣೆ ಮಾಡುವವಳು. ಹಾಗಾಗಿ ನನ್ನ ಮಗನನ್ನು ರಕ್ಷಣೆ ಮಾಡೋದಿಲ್ವಾ? ಕೃಷ್ಣ ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೋಳಿಗಳು, ಟಗರುಗಳು, ಇನ್ನು ಕುರಿ, ಸಿಂಹ, ಹುಲಿ ಇವುಗಳಿಂದೆಲ್ಲ ಕೂಡಿಕೊಂಡವಳು. ಹಾಗಾಗಿ ದೇವಿಯ ಜೊತೆಗೆ ಇದೆಲ್ಲ ಪ್ರಾಣಿಗಳು ಉಂಟು. ಭಯಂಕರವಾದ ಘಂಟೆಯ ನಾದವನ್ನು ಹೊಂದಿರುವವಳು. ಘಂಟಾ ನಿನಾದ ಬಹುಳ. ಆ ಘಂಟ ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರೆ, ಆ ಘಂಟ ಐರಾವತಾತ್ ಗಜಾತ್ ಅಂತ ಮಾರ್ಕಂಡೇಯ ಪುರಾಣ ಕೊಡುತ್ತೆ. ಐರಾವತ ಆನೆಯ ಕುತ್ತಿಗೆಯಲ್ಲಿ ಘಂಟೆ ಇತ್ತು. ದೇವಿ ತಾನು ಬಂದಾಗ ಇಂದ್ರ ನೋಡ್ತಾನೆ ಅಂತ ಏನಾದ್ರೂ ಕೊಡ್ಬೇಕಲ್ಲ ಅಂತ ಕೊನೆಗೆ ತನ್ನ ವಾಹನದಲ್ಲಿದ್ದ ಘಂಟೆಯನ್ನು ತೆಗೆದುಕೊಟ್ಟಂತೆ. ಹಾಗಾಗಿ ದೇವಿಯ ಕೈಯಲ್ಲಿ ಯಾವಾಗಲೂ ಘಂಟೆ ಇರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಆಯುಧವನ್ನು ಕೊಟ್ಟರು ಅಂತ ಉಲ್ಲೇಖ ಮಾಡ್ತಾರೆ. ಅದು ನಾವು ಹಾಗೆ ಮಾಡ್ತೇವೆ. ಎಂತ ಕೊಡುದು ಮತ್ತೆ ಕೊನೆಗೆ ಇದ್ದದ್ದು ಗಾಡಿಯಲ್ಲಿ ಅದನ್ನು ತೆಗೆದು ಕೊಡುವ, ಇದನ್ನು ಕೊಡುವ ಅಂತ ತೆಗೆದು ಕೊಡ್ತೇವೆ. ಆ ರೀತಿಯಾಗಿ ಆನೆ ಅವನದ್ದು ವಾಹನ, ಅದರಿಂದಾಗಿ ಗಂಟೆಯನ್ನು ಕೊಟ್ಟದ್ದು ಅಂತ ಅಲ್ಲಿ ಕೊಡ್ತಾನೆ. ಹೀಗೆ ವಿಂಧ್ಯಾವಾಸಿನಿ ಅಂತ ನೀನು ಪ್ರಸಿದ್ಧಳಾದವಳು. ತ್ರಿಶೂಲ ಪಟ್ಟಿಚದರ ಸೂರ್ಯಚಂದ್ರ ಪ್ರಕಾಶಿನಿ ನವಮಿ ಕೃಷ್ಣಪಕ್ಷಸ್ಯ ಶುಕ್ಲಸ್ಯ ಏಕಾದಶಿ ತಥಾ. ತ್ರಿಶೂಲವನ್ನು ಧರಿಸಿದವಳು ನೀನು. ಪಟ್ಟಸ ಅಂತ ಆಯುಧವನ್ನು ಹಿಡ್ಕೊಂಡವಳು. ಸೂರ್ಯಚಂದ್ರರನ್ನೇ ಧ್ವಜವನ್ನಾಗಿ ಹಿಡ್ಕೊಂಡು ಕೃಷ್ಣ ಪಕ್ಷದ ನವಮಿ, ಶುಕ್ಲ ಪಕ್ಷದ ಏಕಾದಶಿ ದಿನಗಳಲ್ಲಿ ವಿಶೇಷವಾದ ಪೂಜೆಯನ್ನು ನಿನ್ನನ್ನು ಮಾಡ್ತಾರಮ್ಮ. ಭಗಿನಿ ಬಲದೇವಸ್ಯ ರಜನಿ ಕಲಹಪ್ರಿಯ ಆಮಾಸ ಸರ್ವಭೂತಾನ ನಿಷ್ಠಾಚ ಪರಮಾಗತಿ. ಇನ್ನು ಭಗಿನಿ ಬಲದೇವಸ್ಯ, ಬಲರಾಮನ ತಂಗಿಯಾಗಿ ಬಂದದ್ದು. ಕೃಷ್ಣನ ತಂಗಿಯಾಗಿ ದುರ್ಗೆ ಬಂದಿದ್ದಾಳೆ. ಕೃಷ್ಣಾವತಾರ ಆದ ಮೇಲೆ ಹುಟ್ಟಿದಂತಹ ಈ ಅವತಾರ. ಹಾಗಾಗಿ ರಾಕ್ಷಸರನ್ನು ತಾನು ನಾಶ ಮಾಡಿ ಅವರ ಮಧ್ಯದಲ್ಲಿ ಕಲಹವನ್ನು ತಂದಿಟ್ಟವಳು. ಸುಂದೋಪಸುಂದರೆಲ್ಲ ಬರುವಾಗ ಯಾರು ಅಂತ ಕೇಳಿದ್ರೆ ನನ್ನನ್ನು ಅಂತ ಗಲಾಟೆ ಮಾಡಿರ್ತಾರೆ. ಹಾಗೆ ಅದನ್ನೆಲ್ಲ ಗಲಾಟೆಯನ್ನು ತಂದುಕೊಟ್ಟವಳು. ಸಮಸ್ತ ಜೀವರ ಹೃದಯದಲ್ಲಿ ನೀನು ಆವಾಸ ಸರ್ವಭೂತಾನ ಇರುವಂತಹ ನೀನು ಪರಮಾತ್ಮಳಾಗಿದ್ದಿ. ಪರಮಾತ್ಮನೇ ಗತಿ ಅಂತ ನೀನು ನಂಬನು. ನನ್ನನ್ನು ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ನಂದಗೋಪ ಸುತಾಚೈವ ದೇವಾನಾಂ ಜಯಾವಹ ಚೀರವಾಸ ಸುವಾಸಸ್ಯ ರೌದ್ರಿ ಸಂಧ್ಯಾಚರೀಶ. ಇನ್ನು ನಂದಗೋಪನ ಮಗಳಾಗಿ ಬಂದವಳು, ಅದೇ ದುರ್ಗೆಯಾಗಿ ಅಷ್ಟಮಿಯವತ್ತು ತಾನು ಅವತಾರ ಮಾಡಿದವಳು. ದೇವತೆಗಳಿಗೆ ಜಯವನ್ನು ತಂದುವ ಮತ್ತೆ ಉತ್ತಮವಾದ ವಸ್ತ್ರವನ್ನು ತಾನು ಧರಿಸಿರುವವಳು. ಚೀರವಾಸ ಅಂತ ಕೊಡ್ತಾರೆ. ಆಮೇಲೆ ಸುವಾಸಶ್ಚ ರೌದ್ರಿ ಸಂಧ್ಯಾಚರಿ ನಿಶಾ. ರೌದ್ರಾವತಾರವನ್ನು ತಾಳಿದವಳು. ಸಂಧ್ಯಾ ಕಾಲದಲ್ಲಿ ಸಂಚರಿಸುವವಳು. ರಾತ್ರಿಯಲ್ಲಿಯೂ ಕೂಡ ಸಂಚರಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುವವಳು. ಪ್ರಕೀರ್ಣಕೇಶಿ ಮೃತ್ಯುಶ್ಚ ಸುರಮಾಂಸ ಬಲಿಪ್ರಿಯ ಲಕ್ಷ್ಮೀ ರೂಪೇಣ ದಾನವಾನಂ ವಧಾಯ ಚ. ಇನ್ನು ಪ್ರಕೀರ್ಣಕೇಶಿ, ಕೂದಲೆಲ್ಲ ಕೆಳಗೆ ತಾನಂದ್ರೆ ಬಿಡಿಸಿಟ್ಟುಕೊಂಡು ತಾನು ನಿಂತು ಭಯಂಕರವಾಗಿರುವಂತಹ ರೂಪವನ್ನು ಧಾರಣೆ ಮಾಡಿದವಳು. ಎಷ್ಟೋ ಅಸುರರಿಗೆಲ್ಲ ಮೃತ್ಯು ರೂಪವಾಗಿ ತಾನು ನಿಂತವಳು. ಮಾಂಸ ಬಲಿಗಳಿಂದೆಲ್ಲ ಪ್ರೀತಿಯನ್ನು ಹೊಂದುವಳು. ಸುರಮಾಂಸ ಬಲಿಪ್ರಿಯ ಅಂತ ಹೇಳ್ತಾನೆ. ಸುರೆ ಮಾಂಸ ಅಂದ್ರೆ ಇದೆಲ್ಲ ರಾಜಸ ಮತ್ತೆ ತಾಮಸಾರಾಧನೆಗಳಲ್ಲಿಯೂ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ. ಆ ರೀತಿಯಾಗಿ ಇರುವವಳು ನೀನು ಅಂತ ಹೇಳಿ ಸಂಪತ್ತನ್ನು ಲಕ್ಷ್ಮೀ ರೂಪೇಣ ಅಂತ ಈರ. ಹಾಗಾಗಿ ಸಂಪತ್ತನ್ನು ಕೊಡುವ ಲಕ್ಷ್ಮೀ ಎನಿಸಿದ ನೀನು ಅಲಕ್ಷ್ಮೀ ರೂಪದಿಂದ ದಾನವರನ್ನು ನಾಶ ಮಾಡುವವಳು. ಹಾಗಾಗಿ ಸಜ್ಜನರಿಗೆ ಒಳ್ಳೆಯದು, ಕೆಟ್ಟವರಿಗೆ ಕೆಟ್ಟತನವನ್ನು ಮಾಡಿದವಳು. ಸಾವಿತ್ರಿ ಚಾಪಿ ದೇವಾನ ಮಾತಾ ಭೂತಗಣಸ್ಯ ಚ ಕನ್ಯಾನಾಂ ಬ್ರಹ್ಮಚರ್ಯಂ ತ್ವಂ ಸೌಭಾಗ್ಯಂ ಪ್ರಮದಾಸು ಚ. ಇನ್ನು ದೇವತೆಗಳ ಪಾಳಿಗೆ ಸಾವಿತ್ರಿ ಅಂತ ಎನಿಸಿಕೊಂಡವಳು. ಆಮೇಲೆ ಭೂತಗಣಗಳಿಗೆಲ್ಲ ತಾನು ತಾಯಿಯಾಗಿ ನಿಂತು ಕನ್ಯೆಯಾಗಿದ್ದುಕೊಂಡು ಬ್ರಹ್ಮಚಾರಿಯಾಗಿ ಇದ್ದುಕೊಂಡು ಎಲ್ಲರನ್ನು ನಿಯಮನ ಮಾಡಿದ ನೀನು ಮಹಿಳೆಯರ ಸೌಭಾಗ್ಯಕ್ಕೆ ನಿಯಾಮಕಳಾದವಳು, ಕಾರಣಲಾದವಳು. ದೇವಿ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂತರ್ವೇದಿ ಚ ಯಜ್ಞಾನಾಂ ಮೃತ್ಯುಜಾಂಚೈವ ದಕ್ಷಿಣಾ ಕರ್ಷಕಾಣಾಂಚ ಸೀತೇತಿ ಭೂತಾನಾಂ ಧರಣೀತಿ ಚ. ಯಜ್ಞದಲ್ಲಿ ಅಂತರ್ವೇದಿ ಅಂತ ಇದೆ. ಅದನ್ನು ಆಗಿದ್ದವಳು ಯಾರು ಕೇಳಿದ್ರೆ ನೀನೇ.
ಋತ್ವಿಜರಿಗೆ ದಕ್ಷಿಣೆ ಕೊಡುವಾಗ ದಕ್ಷಿಣ ಅಂತ ಹೇಳಿದವಳು ನೀನು. ಹಾಗಾಗಿ ದಕ್ಷಿಣ ಅಂದ್ರೆ ಲಕ್ಷ್ಮಿ. ಹಾಗಾಗಿ ಕೃಷ್ಣಾರ್ಪಣೆ ಬಿಡುವಾಗ ದಕ್ಷಿಣೆ ಹಿಡ್ಕೊಂಡು ಕೃಷ್ಣಾರ್ಪಣೆ ಅಂತ ಬಿಡುವಂಥದ್ದು. ಇನ್ನು ಕೃಷಿಕರಿಗೆ ನೀನು ಸೀತಾ ಅಂತ ಹೇಳಿದವಳು. ಸೀತಾ ಅಂದ್ರೆ ಉಲುವ ನೇಗಿಲಿನ ತುದಿಯಲ್ಲಿರುವಂತ ಚೂಪಾದ ಜಾಗ. ಹಾಗಾಗಿ ಕೃಷಿಕರಲ್ಲಿ ಅದನ್ನು ಶಾರ್ಪ್ ಆಗಿದ್ರೆ ಮಾತ್ರ ಗದ್ದೆ ಉಲ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಅವರಿಗೆ ಯಾವುದು ಲಕ್ಷ್ಮಿ ಕೇಳಿದ್ರೆ ಅವರಿಗೆ ಅದೇ ಲಕ್ಷ್ಮಿ. ಕ್ಷೌರಿಕನಿಗೆ ಲಕ್ಷ್ಮಿ ಯಾವುದು ಕೇಳಿದ್ರೆ ಕತ್ತರಿಯೇ ಲಕ್ಷ್ಮಿ. ಹಾಗೆ ಡ್ರೈವರಿಗೆ ಲಕ್ಷ್ಮಿ ಯಾವುದು ಕೇಳಿದ್ರೆ ವಾಹನವೇ ಲಕ್ಷ್ಮಿ. ಹಾಗೆ ಎಲ್ರಿಗೂ ಕೂಡ ಲಕ್ಷ್ಮಿಯಾಗಿ ನೀನು ಇರುವವಳು. ಹಾಗಾಗಿ ಹೇಳ್ತಾರೆ ಕರ್ಷಕಾಣ ಅಂತ ಸೀತೇತಿ. ಉಳುವವರಿಗೆ ನೇಗಿಲಿನ ತುದಿಯಲ್ಲಿರುವಂತ ಏನೊಂದು ಶಾರ್ಪ್ ಪಾರ್ಟ್ ಉಂಟಲ್ಲ, ಅದು ನೀನು ಲಕ್ಷ್ಮಿಯಾಗಿ ನಿಂತವಳು ನೀನು. ಅಂತೂ ಇಂತು ಭೂತಾನಾಂ ಧರಣೀತಿ ಚ, ಭೂತಗಳಿಗೆಲ್ಲ ಧರಣಿ ಎಣಿಸಿದವಳು, ಧಾರಣೆ ಮಾಡುವವಳು ಅಂತ ಎಣಿಸಿಕೊಂಡವಳು. ಸಿದ್ಧಿಂ ಸಾಯಂತ್ರಿಕಾನಾಂತೋ ಮೇಲಾಂ ವೇದಾತ್ವಂ ಸ್ವಾಗರಸ್ಯ ಚ, ಯಕ್ಷಾಣಾಂ ಪ್ರಥಮ ಯಕ್ಷಿ ನಾಗಾನಾಂ ಸುರಸೇತಿ ಚ. ಇನ್ನು ಸಾಯಂತ್ರಿಕಾಣ ಅಂತ ಹೇಳ್ತಾರೆ. ಅಂದ್ರೆ ಯಂತ್ರದಲ್ಲಿ, ಹಡಗಿನ ಯಂತ್ರದಲ್ಲಿ ಹೋಗುವವರಿಗೆ, ಪ್ರಯಾಣ ಮಾಡುವವರಿಗೆ ತಾನು ಸಿದ್ಧಿದಾಯಕಳಾಗಿದ್ದವಳು. ನೋಡಿ, ಈಗಿನ ಕಾಲದಲ್ಲಿ ಎಲ್ಲ ಉಂಟು, ಆವಾಗ GPS ಎಲ್ಲ ಏನಿಲ್ಲ. ಆ ಸೂರ್ಯನ ಅಥವಾ ನಕ್ಷತ್ರಗಳನ್ನು ನೋಡಿಕೊಂಡು ಎಲ್ಲೆಲ್ಲಿ ಯಾವ ಯಾವ ದಿಕ್ಕು ಅಂತ ನೋಡಿಕೊಂಡು ಅದರಲ್ಲಿ ಗಾಳಿ ಬಂದಾಗಿ ಹಡಗನ್ನು ನಿಯಂತ್ರಿಸಿಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಯಾರು ರಕ್ಷಣೆ ಮಾಡಿದವಳು ನೀನು. ಸಮುದ್ರದ ದಡದಲ್ಲಿ ಶಕ್ತಿಯಾಗಿ ತುಂಬಿ ನಿಂತು ವೇದಾಂತ ಪ್ರಸಿದ್ಧಳಾದವಳು ನೀನು. ಯಕ್ಷರಲ್ಲಿ ಮೊದಲನೆಯ ಯಕ್ಷಿಯಾಗಿ ಕುಬೇರನಿಗೆ ತಾಯಿಯಾಗಿ ನೀನು ನಿಂತವಳು. ನಾಗರ ಮಾತ್ರೆಯಲ್ಲಿ ಸುರಸಾಂತ ಪ್ರಸಿದ್ಧಳಾದವಳು. ಯಾವುದು? ಆ ಹನುಮಂತ ಲಂಕೆಗೆ ಹೋಗುವಾಗ ಇದ್ದಂತ ನಾಗಮಾತ. ಇದನ್ನೆಲ್ಲ ಸ್ತೋತ್ರ ಮಾಡ್ತಾರೆ. ಬ್ರಹ್ಮವಾದಿನ್ಯಥೋ ದೀಕ್ಷಾ ಶೋಭಾಚ ಪರಮಾ ತಥಾ ಜ್ಯೋತಿಷಂತ್ವಂ ಜ್ಯೋತಿಷಾಂತ್ವಂ ಪ್ರಭಾದೇವಿ ನಕ್ಷತ್ರಾಣಾಂಚ ರೋಹಿಣಿ. ಬ್ರಹ್ಮವಾದಿನಿಯವರಿಗೆಲ್ಲ ನೀನು ದೀಕ್ಷಾ ಅಂತ ಪ್ರಸಿದ್ಧಳಾದವಳು. ಪರಮಶೋಭನೆಯಾಗಿದ್ದುಕೊಂಡು ಜ್ಯೋತಿರ್ಮಂಡಲದಲ್ಲಿ ಪ್ರಭಾದೇವಿಯಾಗಿದ್ದುಕೊಂಡು ನಕ್ಷತ್ರದಲ್ಲಿ ಆಗುವಾಗ ರೋಹಿಣಿಯಾಗಿ ನಿಂತವಳು. ಹಾಗಾದ್ರೆ ಎಲ್ಲೆಲ್ಲಿ ವಿಶಿಷ್ಟವಾದಂತಹ ಒಂದು ಸ್ಥಾನ ಉಂಟು ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಅಲ್ಲಿ ದೇವಿಯ ವಿಶಿಷ್ಟವಾದಂತಹ ಒಂದು ಸನ್ನಿಧಾನ. ರಾಜದ್ವಾರೇಶು ತೀರ್ಥೇಶು ನದೀನಾಂ ಸಂಗಮೇಶು ಚ ಪೂರ್ಣಾ ಚ ಪೂರ್ಣಿಮಾ ಚಂದ್ರೇ ಕೃತ್ಯವಾಸ ಇತಿ ಸ್ಮೃತ. ಕೃತ್ಯವಾಸ ಅಂದ್ರೆ ಪ್ರಸಿದ್ಧಳು ಹೀಗೆ ಎಲ್ಲಿ? ರಾಜದ್ವಾರಗಳಲ್ಲಿ. ಹಾಗಾಗಿ ಎಲ್ಲಿ ಎಲ್ಲಿ ಲಕ್ಷ್ಮಿ ಸನ್ನಿಧಾನ? ರಾಜದ್ವಾರಗಳಲ್ಲಿ, ತೀರ್ಥಗಳಲ್ಲಿ, ನದಿಯ ಸಂಗಮ ಸ್ಥಾನಗಳಲ್ಲಿ, ಪೂರ್ಣಿಮೆಯಲ್ಲಿರುವ ಚಂದ್ರನಲ್ಲಿ, ಹೀಗೆ ಎಲ್ಲ ಕಡೆ ನೀನು ಇದ್ದು. ಸರಸ್ವತಿ ಚ ವಾಲ್ಮೀಕೇ ಸ್ಮೃತಿ ದ್ವೈಪಾಯನೇ ತಥಾ ಋಷೀಣಾಂ ಧರ್ಮಬುದ್ಧಿತ್ತು ದೇವಾನಂ ಮಾನಸಿ ತಥಾ. ಇನ್ನು ಸರಸ್ವತಿಯಲ್ಲಿ ವಾಲ್ಮೀಕದಲ್ಲಿ ಸನ್ನಿಹಿತಳಾಗಿದ್ದವಳು. ವಾಲ್ಮೀಕಿಯವರು ತಾವು ಬರೆಯುವ ಗ್ರಂಥಗಳಲ್ಲಿ ತಾನು ಸನ್ನಿಹಿತಳಾಗಿದ್ದವಳು ಯಾರು ಕೇಳಿದ್ರೆ ಅದು ನೀನೇ. ವೇದವ್ಯಾಸರ ಗ್ರಂಥಗಳನ್ನು ಓದುವವರಲ್ಲಿ ಸ್ಮೃತಿದಾತ್ರಿಯಾಗಿದ್ದವಳು. ನೆನಪಾಗಬೇಕಲ್ಲ, 18 ಮಹಾಪುರಾಣಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲೆಲ್ಲ ನೆನಪು ಬರಬೇಕು ಕೇಳಿದ್ರೆ ಅಲ್ಲಿ ಆಗಿ ನಿಂತವಳು ಯಾರು ಕೇಳಿದ್ರೆ ಆರ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಋಷಿಗಳಿಗೆಲ್ಲ ಧರ್ಮ ಬುದ್ಧಿ ಎನಿಸಿ ದೇವತೆಗಳಿಗೆ ಸತ್ಯ ಸಂಕಲ್ಪವನ್ನು ನೆರವೇರಿಸುವವಳು ನೀನು. ಮಾನಸಿ ತಥಾ, ಮಾನಸಿ ಅಂತ ಕರೀತಾರೆ. ಮನಸ್ಸಿನಲ್ಲಿ ಇದ್ದುಕೊಂಡು ನಿಯಮನ ಮಾಡುವವಳು. ಸುರಾದೇವಿ ತು ಭೂತೇಶು ಸ್ತೂಯಸೇ ತ್ವಂ ಕರ್ಮಭಿಃ ಇಂದ್ರಸ್ಯ ಚಾರು ದೃಷ್ಟಿಸ್ತ್ವಂ ಸಹಸ್ರ ನಯನೇನಿ ಚ. ಇನ್ನು ಪ್ರಾಣಿಗಳಲ್ಲಿ ಇದ್ದುಕೊಂಡು ಸುರೆ ಎನ್ನುವಂಥದ್ದುಂಟಲ್ಲ, ಅದು ನಿಯಾಮಕಳಾದವಳು ನೀನು. ಹಾಗಾಗಿ ಸುರಾದೇವಿ ಎನಿಸಿದವಳು ನೀನು. ಸುರ ಅಂತ ಕೇಳಿದ್ರೆ ಅದನ್ನು ಎಷ್ಟು ಬೇಕೋ ಅಷ್ಟು ತಕ್ಕೊಳ್ಬೇಕು ಅಂತ ಇರುವಂಥದ್ದು. ಇವತ್ತು ಎಲ್ಲಿ ಕೂಡ ಸರ್ವತಾ ನಿಷೇಧ ಅಲ್ಲ. ಮದ್ಯ ಎನ್ನುವಂಥದ್ದು ಲಿಮಿಟೇಷನ್ ತಪ್ಪಿದಾಗ ಅದು ದೋಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸುರೆ ಅಂತ ಕೇಳಿದ್ರೆ ಅದೊಂದು ಬಳ್ಳಿಯಿಂದ ಬರುವಂತಹ ರಸ. ಆ ರಸವನ್ನು ಔಷಧವಾಗಿ ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡ್ತೇವೆ. ಉದಾಹರಣೆಗೆ ಗೇರು ಹಣ್ಣು ನೋಡಿ, ಗೇರು ಹಣ್ಣನ್ನು ಎಲ್ಲರೂ ತಿಂತಾರೆ. ಅದೇ ಹಣ್ಣನ್ನು ಹಾಗೆ ಇಟ್ಟು ಕೊಳೆಸಿ ಬಿಟ್ರೆ ಅದು ಗೋವಾ ಪೆನ್ನಿ ಅಂತ ಆಗತ್ತೆ, ಅಷ್ಟೇ ವಿಷಯ. ಹಾಗಾದ್ರೆ ಒಂದು ಸಮಯ ಅದಕ್ಕೆ ಯಾತಯಾಮಂ ಗತಿರಸ ಹೇಳಿದ್ರೆ 3 ಗಂಟೆಯ ಒಳಗೆ ಆಹಾರವನ್ನು ಸಿದ್ಧ ಮಾಡಿ ಊಟ ಮಾಡ್ಬೇಕು. ಅದರ ನಂತರ ಬಿಟ್ರೆ ಅದು ಯಾತಯಾಮ ಆಗಿ ಬಿಡುತ್ತದೆ. ಕೊಳ್ತು ನೀರು ಬರ್ಲಿಕ್ಕೆ ಶುರುವಾಗಿದೆ. 1 ದಿನ, 3 ದಿನ, 5 ದಿನ, ಮತ್ತೆ 10, 1 ತಿಂಗಳು, 2 ತಿಂಗಳು ಅದು ಫರ್ಮನೆಟೈಸ್ ಆಯ್ತು. ಆಮೇಲೆ ಅದು ಮದವನ್ನು ಭರಿಸುವ ಹಾಗೆ ಆಗುತ್ತೆ. ಹಾಗಾಗಿ ಎಲ್ಲಾ ಸರ್ವಥ ಈಗ ಅಲ್ಲಲ್ಲಿ ಮಾಂಸವನ್ನು ತಿನ್ನುವವಳು ಅಥವಾ ಸುರೆ ಕೊಯ್ಯುವವಳು ಅಂತ ಕೇಳಿದ್ರೆ ನಾವೆಲ್ಲ ತಿನ್ನುವ ಹಾಗೆ ಅಂತ ಆಲೋಚನೆ ಮಾಡಬೇಕಾಗಿಲ್ಲ. ಇಂಥದ್ದೆಲ್ಲ ಹೇಗೆ ಕೇಳ್ತವೆ, ನೀವೆಲ್ಲ ಸಾಮಾನ್ಯವಾಗಿ ಏನೊಂದು ಕಿಕ್ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬರುವಂತಹ ಪದಾರ್ಥಗಳಿದೆಲ್ಲ, ಅದೆಲ್ಲ ರಾಜಸಾರಾಧನೆಯಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಆಮೇಲೆ ಕೆಲವೆಲ್ಲ ಇದೆ, ತಾಮ್ರ ಪಾತ್ರೆಯಲ್ಲಿ ಹಾಲು ಹಾಕಿ ಕುಡಿದ್ರೆ ಅದು ಸುರಾಪಾನಕ್ಕೆ ಸಮಾನ, ನಿಂತು ಕುಡಿದ್ರೆ ಅದು ಸುರಾಪಾನಕ್ಕೆ ಸಮಾನ, ಇಂಥದ್ದು ಕೆಲವು ಇದೆ. ಹಾಗಾಗಿ ನಾವೆಣಿಸಿದ ರೀತಿಯಾದಂಥ ಪದಾರ್ಥಗಳೇ ಅಮಲು ಪದಾರ್ಥಗಳೇ ಆಗಬೇಕಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ನೀನು ಪ್ರಾಣಿಗಳಲ್ಲಿ ಸುರೆಯಾಗಿ ನಿಂತವಳು. ಇನ್ನು
ಸ್ತೂಯತೆ ತ್ವಂ ಸ್ವಕರ್ಮಭಿಹಿ, ತಮ್ಮ ತಮ್ಮ ಕೆಲಸದಲ್ಲಿ ಅವರವರ ಕೆಲಸದಲ್ಲಿ ಅವರಿಗೆ ಏನೊಂದು ಸಾಧನೆ ಬರುತ್ತೆ ಅದಕ್ಕೆ ನೀನು ಕಾರಣಿ. ಇಂದ್ರಸ್ಯ ಚಾರುದೃಷ್ಟಿಸ್ತ್ವಂ ಸಹಸ್ರ ನಯನೇತಿ ಚ, ಇಂದ್ರನಲ್ಲಿ ಕೂಡ ಮನೋಹರವಾದ ದೃಷ್ಟಿಯನ್ನು ಕೊಟ್ಟು ಸಹಸ್ರ ನಯನ ಅಂತ ಹೇಳುವವಳು, ಅಂತಹ ನೀನು ಪ್ರಸಿದ್ಧಿಯಾದವಳು. ತಾಪಸಾನಾಂಚ ದೇವಿ ತ್ವಂ ಅರಣಿ ಚ ಅಗ್ನಿಹೋತ್ರಿಣಾಂ ಕ್ಷುಧಾ ಚ ಸರ್ವಭೂತಾನಾಂ ತುಷ್ಟಿಸ್ತ್ವಂ ತೃಪ್ತಿಸ್ತ್ವಂ ದೈವತೇಷು ಚ, ತಾಪಸರಿಗೆಲ್ಲ ನೀನು ದೇವಿಯಾಗಿ ನಿಂತವಳು. ಎಲ್ಲಿ ದೇವಿಯಾಗಿ ನೀನು ಅಗ್ನಿಹೋತ್ರ ಮಾಡುವವರ ಮನೆಯಲ್ಲಿ ಅರಣಿಯಾಗಿ ನಿಂತವಳು. ಅರಣಿ ಅಂತ ಕೇಳಿದ್ರೆ 2 ಮರದ ತುಂಡುಗಳನ್ನು ತಿಕ್ಕಿದಾಗ ಅಲ್ಲಿ ಬೆಂಕಿ ಬರುತ್ತೆ. ಆ ಬೆಂಕಿಯಲ್ಲಿ ಬರಬೇಕಾದ್ರೆ ಅದರಲ್ಲಿ ನಿಂತವಳು ನೀನು ಲಕ್ಷ್ಮಿಯಪ್ಪ. ಹಾಗಾಗಿ ಸಮಸ್ತ ಭೂತಗಳಲ್ಲಿ ಹಸಿವೆಯನ್ನು ಉಂಟು ಮಾಡುವವಳು ನೀನೇ. ಕ್ಷುಧಾಚ ಸರ್ವಭೂತಾನ, ನೋಡಿ ಹಸಿವೆ ಎನ್ನುವಂಥದ್ದು ಬೇಕು, ಆದರೆ ಹಸಿವೆ ಟೈಮಿಗೆ ಬರಬೇಕು, ಕಾಲಕ್ಕೆ ಬೇಕು. ಹಸಿವೆ ಆಗದಿದ್ರೂ ದೋಷ, ಹಸಿವೆ ಜಾಸ್ತಿ ಆದರೂ ದೋಷ. ಎಷ್ಟೋ ಜನ ಏನು ಊಟ ಮಾಡೋದಿಲ್ಲ ಕೇಳಿದ್ರೆ ಹಸಿವೆ ಆಗೋದಿಲ್ಲ ಅಂತ. ಅದಕ್ಕೆ ಏಕಾದಶಿ ಶುದ್ಧೋಪವಾಸ ಮಾಡಬೇಕು. ಶುದ್ಧೋಪವಾಸ ಮಾಡಿ ಮರುದಿನ ದ್ವಾದಶಿ ಹೊತ್ತು ಬೆಳಿಗ್ಗೆ ತೀರ್ಥ ಎಲ್ಲ ತೆಗೆದು ನೀರು ಕುಡಿಬೇಕು. ಆಗ ನೀರು ಎಲ್ಲೆಲ್ಲಿ ಯಾವ ಯಾವ ನರದಲ್ಲಿ ಹೋಯ್ತು ಅಂತ ಗೊತ್ತಾಗುತ್ತೆ. ನೋಡಿ, ನಿಮಗೆ ಬಾಯಾರಿಕೆ ಆಗದೇ ಇದ್ರೂ ನೀರಿನ ಬೆಲೆ ಗೊತ್ತಾಗುದು. ದಿನ ನೀರು ಕುಡಿತಾ ಇದ್ದವನಿಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಒಂದು ದಿನ ಪೂರ್ತಿ ನೀರು ಕುಡಿಯದೆ ಪೂರ್ತಿ ಬಾಯಾರಿಕೆ. ಹಾಗಾದ್ರೆ ನೋಡಿ, ಬಾಯಾರಿಕೆ ಎನ್ನುವಂತ ಆಗಿ ಕುಡಿಯುವ ವಸ್ತು ನೀರನ್ನು ಭಗವಂತ ಕೊಡ್ತಾನೆ ಕೇಳಿದ್ರೆ ಆಗ ಅದರದ್ದು ಬೆಲೆ ಗೊತ್ತಾಗುತ್ತೆ. ಇಲ್ಲದ್ರೆ ಬೆಲೆ ಗೊತ್ತಾಗೋದಿಲ್ಲ. ಬಾಯಾರಿಕೆ ಆಯ್ತು, ಪ್ರಯೋಜನ ಇಲ್ಲ. ನೀರು ಬೇಕಾದಷ್ಟುಂಟು, ಬಾಯಾರಿಕೆ ಇಲ್ಲ, ಆಗಲೂ ಪ್ರಯೋಜನ ಇಲ್ಲ. ನಿಮಗೆ ಬಾಯಾರಿಕೆಯೂ ಆಗಬೇಕು, ನೀರು ಸಿಗಬೇಕು. ಹಾಗಾದ್ರೆ ಅದು ನೀರು ಕುಡಿದಾಗ ಬರುವಂತ ತೃಪ್ತಿ ಉಂಟಲ್ಲ, ಅದನ್ನು ಕೊಟ್ಟವಳು ಅದು ನೀನೇ. ಸ್ವಾಹ ತೃಪ್ತಿರ್ಧೃತಿರ್ಮೇಧ ವಸೂನಾಂ ತ್ವಂ ವಸೂಮತಿ ಆಶಾ ತ್ವಂ ಅನುಷಾಣಾಂಚ ಪುಷ್ಟಿಶ್ಚ ಕೃತಕರ್ಮಣ. ಇನ್ನು ಇವಳಿಗೆ ಏನೆಲ್ಲ ಹೆಸರು ಸ್ವಾಹ ಅಂತ ಕರೀತಾರೆ. ಹಾಗಾಗಿ ಯಜ್ಞ ಯಾಗಾದಿಗಳಲ್ಲಿ ಆಹುತಿಯನ್ನು ಕೊಟ್ಟಾಗ ತಾನು ಸ್ವೀಕಾರ ಮಾಡ್ತಾನೆ ಭಗವಂತ. ತೃಪ್ತಿ ಎನ್ನುವಂಥದ್ದು ಭಗವಂತ ಕೊಟ್ಟದ್ದು ಯಾವುದರಲ್ಲಿ? ಈ ದೇವಿಯ ಮೂಲಕ. ಹಾಗಾಗಿ ಇವಳಿಂದಾಗಿ ತೃಪ್ತಿ, ಧೃತಿ, ಮೇಧ ಅಂತ ನಿನ್ನ ಹೆಸರು. ವಸುಗಳಲ್ಲಿ ನೀನು ವಸುಮತಿಯಾಗಿ ನಿಂತವಳು, ಅಷ್ಟ ವಸುಗಳಲ್ಲಿ ಶ್ರೇಷ್ಠಳಾಗಿ ನಿಂತವಳು. ಮನುಷ್ಯರ ಆಸೆಯನ್ನು ಈಡೇರಿಸುವ ಆಶಾ ನೀನೇ. ನಮಗೆ ಅನಿಸತ್ತೆ ಆಸೆ, ನೋಡಿ ಆಸೆ ಇಲ್ಲದಿದ್ರೆ ಪ್ರಯತ್ನ ಇಲ್ಲ. ಯಾವತ್ತೂ ಕೂಡ ಆಸೆ ಬೇಕೇ, ಆದ್ರೆ ಅತಿ ಆಸೆ ಆಗಬಾರ್ದು ಹೇಳುದು. ಅತಿ ಆಸೆ ಗತಿ ಕೇಡು ಅಂತ ಹೇಳಿದ್ರೆ ಹೊರತು ಆಸೆಯೇ ಇಟ್ಟುಕೊಳ್ಬೇಡಿ ಅಂತ ಹೇಳಿಲ್ಲ. ಏನೂ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇದ್ದು ಬಿಡ್ತೀರಿ. ಜೀವನದಲ್ಲಿ ಏನು ಮಾಡಬೇಕು ಅಂತ, ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಎನ್ನುವಂತ ಆಸೆ ಇದ್ದೇ ಇರಬೇಕು. ಆದ್ರೆ ಆ ಆಸೆ ಅತಿ ಆಗಬಾರದು ಎನ್ನುವಂಥದ್ದು ತಾತ್ಪರ್ಯ. ಹಾಗಾಗಿ ಆಸೆ ಇದ್ದಾಗ ಪ್ರಯತ್ನ ಇರುತ್ತೆ, ಪ್ರಯತ್ನ ಇದ್ದಾಗ ಫಲ ಬರುತ್ತೆ. ಹೀಗಾಗಿ ಆಸೆಯಾಗಿ ನಿಂತು ಸತ್ಕಲ್ಮಶೀಲರಿಗೆ ಪುಷ್ಟಿಯನ್ನು ಕೊಡುವವಳು ನೀನೇ. ದಿಶಶ್ಚ ವಿದಿಶಶ್ಚೈವ ತಥಾ ಚಗ್ನಿಶಿಖಾ ಪ್ರಭಾ ಶಕುನಿ ಪುತನ ತ್ವಂಚ ರೇವತಿ ಚ ಸುಧಾರುಣ. ದಿಕ್ಕುಗಳಲ್ಲಿ ಕೂಡ ನಿಂತು ಆ ದಿಕ್ಕುಗಳ ಅಭಿಮಾನಿಯಾಗಿ ನಂತರ್ಯಾಮಿ ಇರುವವಳು ಯಾರು ಕೇಳಿದ್ರೆ ನೀನು. ಅದಕ್ಕಾಗಿಯೇ ಈ ದೇವಿಯನ್ನು ಅಗ್ನಿಶಿಖ ಅಥವಾ ಪ್ರಭಾ ಅಂತ ಕರೀತಾರೆ. ಹಾಗಾಗಿ ಭಯಂಕರ ರೂಪದಿಂದ ಕೂಡಿರುವಂತಹ ಶಕುನಿ, ಪೂತನ, ರೇವತಿ ಅಂತ ಭೂತಗಣಗಳಲ್ಲಿಯೂ ಕೂಡ ಇರುವವಳು ಯಾರು? ದೇವಿಯೇ. ನೋಡಿ, ಅವರಷ್ಟು ಕಾರ್ಬಾರ್ ಮಾಡಬೇಕಲ್ಲ, ಅಂತಹ ಒಂದೊಂದು ಕೆಲಸ ಮಾಡಬೇಕು ಕೇಳಿದ್ರೆ ಅವರ ಒಳಗೆ ಒಂದು ಶಕ್ತಿ ಇರತ್ತೆ. ಅಲ್ಲಿ ಇದ್ದುಕೊಂಡು ತುಂಬಿದ್ರು. ನೀವು ದುರ್ಯೋಧನನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಅವನು ಅಷ್ಟು ದೊಡ್ಡ ಇದಾಗಬೇಕಾದ್ರೆ ಅಲ್ಲಿ ಒಂದಿಷ್ಟು ವಾಯು ಅಲ್ಲಿ ಇರಲೇಬೇಕು. ಭಗವದ್ ರೂಪ ತಾನು ವಾಯುವಂಶದಲ್ಲಿ ಇದ್ದುಕೊಂಡು ಅವ ಉಸಿರಾಡ್ತಾ ಇದ್ದ. ಹಾಗಾಗಿ ಅಲ್ಲಿ ಕೂಡ ಎಲ್ಲರದ್ದು ಇರ್ತದೆ, ಆದ್ರೆ ಅಲ್ಲಿ ಇದ್ದುಕೊಂಡು ಆ ಕೆಲಸವನ್ನು ಮಾಡಿದವಳು ನೀನು ಅಂತ ಹೇಳಿ, ನಿದ್ರಾಪಿ ಸರ್ವಭೂತಾನ ಮೋಹಿನಿ ಕ್ಷತ್ರಿಯ ತಥಾ ವಿದ್ಯಾನಾಂ ಬ್ರಹ್ಮ ವಿದ್ಯಾತ್ವಂ ಓಂಕಾರೋಥ ಷಟ್ ತಥಾ. ಸಮಸ್ತ ಭೂತಗಳಲ್ಲಿ ನೀನು ನಿದ್ರಾರೂಪಳಾಗಿರುವವಳು. ಹಾಗಾಗಿ ಎಲ್ರಿಗೂ ನಿದ್ರೆ ಬರುತ್ತೆ, ಇಲ್ಲದ್ರೆ ನಿದ್ರೇನೇ ಬರೋದಿಲ್ಲ. ಅಲ್ಲ, ಅದು ಯಾಕೆ ಕೇಳಿದ್ರೆ ನಿದ್ದೆ ಬೆಟ್ಟರೆ ಗೊತ್ತಾಗುತ್ತೆ. ನಿದ್ರೆ ಬರುವಲ್ಲೇ ಬರಬೇಕು, ಅದು ಬರದ ಜಾಗದಲ್ಲಿ ಬಂದ್ರೆ ಅದೂ ಕಷ್ಟವೇ. ಹೀಗೆ ನಿದ್ರಾರೂಪಳಾಗಿ ನಿಂತವಳು ಇವಳನ್ನು ಮೋಹಿನಿ ಅಂತ ಕರೀತಾರೆ. ಮೋಹಿನಿ ಅಂದ್ರೆ ಮೋಹ ವೈಚಿತ್ರಿ, ಕನ್ಫ್ಯೂಸ್ ಮಾಡುವಂಥದ್ದು ಅಂತ ಅರ್ಥ. ಮೋಹ ಉಂಟು ಮಾಡುವವಳು ಅಂತ ಅರ್ಥ. ಹಾಗಾಗಿ ಮೋಹಿನಿಯಾಗಿ ನಿಂತವಳು ನೀನು. ಕ್ಷತ್ರಿಯಲ್ಲಿ ಕ್ಷತ್ರಿಯ ಎಣಿಸಿಕೊಂಡು ತಾನು ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ, ಓಂಕಾರ, ಷಟ್ಕಾರ ಅಂತ ಪ್ರಸಿದ್ಧಳಾದವಳು ನೀನು. ರಕ್ಷಣೆ ಮಾಡಮ್ಮ. ನಾರೀಣಾಂ ಪಾರ್ವತಿ ಚಂತ್ವಾಂ ಪೌರಾಣೀಂ ಋಷಯೋ ವಿದುಹೋ ಅರುಂಧತಿ ಚ ಸಾಧ್ವೀನಾಂ ಪ್ರಜಾಪತಿ ವಚೋ ಯಥ. ನಾರೀಯರಲ್ಲೆಲ್ಲ ಪಾರ್ವತಿ ಎನಿಸಿದವಳು, ಪರ್ವತರಾಜನ ಮಗಳಾಗಿ ತಾನು ಬೆಳಗಿದವಳು. ಹಾಗಾಗಿ ಎಲ್ಲ ನಾರಿಯರಲ್ಲಿ ನೀನು ನಿಂತವಳು. ನಿನ್ನನ್ನು ಋಷಿಗಳು ಏನು ಕರೀತಾರೆ? ಪೌರಾಣಿ ಅಂತ ಕರೀತಾರೆ, ಹಳೆಯವಳು ಅಂತ ಕರೀತಾರೆ. ಪ್ರಜಾಪತಿಯ ಮಾತುಗಳಂತೆ ಸಾಧ್ವಿಗಳಲ್ಲಿ ಅರುಂಧತಿ ಎನಿಸುವವಳು, ಸಾಧುಗಳಲ್ಲಿ ಅರುಂಧತಿಯಾಗಿರುವವಳು. ಪರ್ಯಾಯಾನಾಂ ಅಭಿಜ್ಞೇಹಿ ಇಂದ್ರಾಣಿ ಚೇತಿ ವಿಸ್ತುತ ತ್ವಯಾ ವ್ಯಾಪ್ತಮಿದಂ ಧರ್ಮಂ ಜಗತ್ ಸ್ಥಾವರ ಜಂಗಮಂ. ಅನೇಕ
ದಿವ್ಯವಾದಂಥ ಪರ್ಯಾಯ ನಾಮಗಳು, ಒಂದಲ್ಲ ಇನ್ನೊಂದು ಹೆಸರು ಅಂತ ಇರ್ತದಲ್ಲ, ಅದರಲ್ಲಿ ನಿನ್ನನ್ನು ಇಂದ್ರಾಣಿ ಅಂತ ಕರೀತಾರೆ. ಇಂದ್ರಸ್ಯ ಪತ್ನಿ ಅನ್ನುವಂಥ ಅರ್ಥ ಆದರೂ ಕೂಡ ಇಂದ್ರನ ಪತ್ನಿಯಾದ ಶಚಿಯಲ್ಲಿ ಅಂತ ಶಕ್ತಿಯನ್ನು ತುಂಬಿದವಳು ಇಂದ್ರಾಣಿ. ಹಾಗಾಗಿ ನಿನ್ನಿಂದ ಸ್ಥಾವರಲಿಂಗಮವಾತ್ಮ ಜಗತ್ತು ವ್ಯಾಪ್ತವಾಗಿದೆ. ಸಂಗ್ರಾಮೇಶು ಚ ದ್ರವೇಶು ಅಗ್ನಿ ಪ್ರಜ್ವಲಿತೇಶು ಚ ನದಿ ತೀರೇಶು ಚೌರೇಶು ಕಾಂತಾರೇಶು ಭಯೇಶು ಚ. ಇನ್ನು ಎಲ್ಲಿ ಎಲ್ಲ ದೇವಿಯ ವಿಶೇಷ ಸನ್ನಿಧಾನ ಕೇಳಿದ್ರೆ ಸಮಸ್ತ ಯುದ್ಧಗಳಲ್ಲಿ ದೇವಿ ಇರ್ತಾಳೆ. ಹಾಗಾಗಿ ಯುದ್ಧ ಮಾಡಬೇಕಾದ್ರೆ ಒಂದು ಸಾಮರ್ಥ್ಯ ಬೇಕು. ಯುದ್ಧ ಆದ ನಂತರ ಲಕ್ಷ್ಮಿ, ಜಯಲಕ್ಷ್ಮಿ ಬರಬೇಕು ಕೇಳಿದ್ರೆ ಅಲ್ಲಿಯೂ ಕೂಡ ಭಗವತಿ ನೀನಿದ್ಯಪ್ಪ. ಪ್ರಜ್ವಲಿಸುವ ಅಗ್ನಿಗಳಲ್ಲಿ, ನದಿ ತೀರಗಳಲ್ಲಿ, ಭಯ ಹುಟ್ಟಿಸುವ ಕಾಡುಗಳಲ್ಲಿ, ಕಳ್ಳತನ ಮಾಡುವ ಸ್ಥಾನಗಳಲ್ಲಿ ಎಲ್ಲವೂ ಕೂಡ ನೀನು ಇದ್ದಿ. ರಾತ್ರಿಯಲ್ಲಿ ಪ್ರವಾಸೆ ರಾಜಬಂಧೇ ಶತ್ರುಣಾಂಚ ಪ್ರಮರ್ದನೆ ಪ್ರಾಣಾತ್ಯೇಷು ಧರ್ಮೇಷು ತ್ವಮ್ಮಿ ರಕ್ಷಾನ ಸಂಶಯ. ನೀನು ರಕ್ಷಕಳಾಗಿ ಇದ್ದಿ. ಎಲ್ಲಿ ಎಲ್ಲ ರಕ್ಷಕಳಾಗಿರಬೇಕು? ರಾತ್ರಿಯಲ್ಲಿ. ಎಷ್ಟೋ ಆಲೋಚನೆ ಮಾಡಿ ರಾತ್ರಿ ಹೋಗುವಾಗ ಏನೂ ಆಗಬಹುದು, ಹಾಗಾದ್ರೆ ಏನೂ ಆಗಲಿಲ್ಲ, ರಾತ್ರಿಯಲ್ಲಿ ಹೋಗುವಾಗ ನನಗೆ ಕಾಣ್ತಾ ಉಂಟು. ಇದೆಲ್ಲ ರಾತ್ರಿಯಲ್ಲಿ ಹೋಗುವಾಗ ರಕ್ಷಣೆ ಮಾಡಿದ್ದಾರೆ ಕೇಳಿದರೆ ದೇವಿ ನೀನು. ಇನ್ನು ರಾಜಬಂಧೆ, ರಾಜನ ಬಂಧನಗಳಲ್ಲಿ ಯಾರು ಯಾವಾಗಲೂ ಅರೆಸ್ಟ್ ಮಾಡಬಹುದು. ಕೆಲವು ಸಲ ನೋಡಿ ದೇವಿ ಅನುಗ್ರಹ ತಪ್ಪಿದ್ರೆ ಯಾರನ್ನು ಎಣಿಸಿಕೊಂಡು ಯಾರನ್ನ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಏನೋ ಗಲಾಟೆ ದೊಂಬಿ ಆಗ್ತಾ ಇರ್ತದೆ, ನೀವೇ ಗಲಾಟೆ ಮಾಡೋದು, ಮತ್ತೆ ಗೊತ್ತಾಗುತ್ತೆ ಹೋಗಿ ಬಿಡಿಸಿದ್ಲಂದ್ರು, ಓ ಇವ ಅಲ್ಲ ಅಂತ. ಆದ್ರೂ ಹೋಗಿ ಬಂದದ್ದು ಪೆಟ್ಟು ತಿಂದದ್ದು ಪೆಟ್ಟು ತಿಂದದ್ದೇ. ಹಾಗಾದ್ರೆ ಇದೆಲ್ಲ ಯಾಕೆ ಆಗತ್ತೆ ಕೇಳಿದ್ರೆ ದೇವಿಯ ಅನುಗ್ರಹ ಇಲ್ಲದಿದ್ದಲ್ಲಿ ಆಗತ್ತೆ. ಅದಕ್ಕೋಸ್ಕರ ದೇವತಾನುಗ್ರಹ ಬೇಕು. ಹಾಗಾದ್ರೆ ಯಾರು ರಕ್ಷಣೆ ಮಾಡಿದವಳು? ಅಮ್ಮ ನೀನು ಅಂತ ಹೇಳಿ ತ್ವಯಿ ಚಿತ್ತಂ ಮನಸ್ತ್ವಯಿ ಹೇಳ್ತಾರೆ. ಶತ್ರುಣಾಂಚ ಪ್ರಮರ್ದನೆ, ಶತ್ರುಗಳನ್ನು ಮರ್ದಿಸುವಲ್ಲಿಯೂ ಕೂಡ ಇರುವವಳು ನೀನೇ. ಹಾಗಾಗಿ ಪ್ರಾಣವನ್ನು ತ್ಯಜಿಸುವ ವ್ಯಕ್ತಿಗಳಲ್ಲಿ ನೀನು. ಪ್ರಾಣತ್ಯಯೇಷು ಸರ್ವೇಷು ತ್ವಮ್ಮಿ ರಕ್ಷಾನ್ ಸಂಶಯ. ನಮ್ಮನ್ನೆಲ್ಲ ರಕ್ಷಣೆ ಮಾಡಿದವಳು ನೀನು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಯಿ ಮೇ ಹೃದಯಂ ದೇವಿ ತ್ವಯಿ ಚಿತ್ತಂ ಮನಸ್ತ್ವಯಿ ರಕ್ಷಮಾಂ ಸರ್ವಪಾಪೇಭ್ಯ ಪ್ರಸಾದಂ ಕರ್ತುಮರ್ಹಸಿ. ನೀನು ಎಂದಿಗೂ ಕೂಡ ನನ್ನ ಹೃದಯದಲ್ಲಿ ವಾಸ ಆಗುವವಳು ನೀನು ಅಂತ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ದೇವಿ ನಿನ್ನನ್ನು ನಾನು ನನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಧ್ಯಾನ ಮಾಡ್ತೇನೆ. ಆದ್ದರಿಂದ ನಮ್ಮ ಸಮಸ್ತ ಪಾಪಗಳನ್ನು ರಕ್ಷಿಸುವ ನೀನು ನಮಗೆ ಅನುಗ್ರಹವನ್ನು ಮಾಡು. ಇಮಂ ಯಸ್ ಸಸ್ತವಂ ದಿವ್ಯಂ ಇತಿ ವ್ಯಾಸ ಪ್ರಕಲ್ಪಿತಂ ಎಪ್ಪಡೆ ಪ್ರಾತರುತ್ಥಾಯ ಶುಚಿ ಪ್ರಯತಮಾನತಃ ತ್ರಿಭಿರ್ಮಾನೈಃ ಮಾಸೈಃ ಕಾಂಕ್ಷಿತಂಚ ಫಲಂ ವೈಯು ಸಂಪ್ರಯಚ್ಛಸಿ ಷಡ್ಭಿರ್ಮಾಸೈರ್ ವರಿಷ್ಠಂತು ವರಮೇಕಂ ಪ್ರಯಚ್ಛಸಿ. ಹಾಗಾಗಿ ಈ ಪ್ರಾತಸ್ತವವನ್ನು ಆರ್ಯಾಸ್ತವ ಪ್ರಾತಸ್ತವ ಅಂತ ಕರೀತಾರೆ. ಈ ಸ್ತೋತ್ರವನ್ನು ಯಾರು ಹೇಳಿದ್ದು ಕೇಳಿದ್ರೆ ವ್ಯಾಸರು ಹೇಳಿದ್ರು. ಹಾಗಾದ್ರೆ ಯಾವಾಗ ಹೇಳಿ ಅಂದ್ರೆ ಹೇಳ್ತಾರೆ ಅಲ್ಲಿ ಸುಸ್ತವವನ್ನು, ಚೆನ್ನಾಗಿರುವ ಸ್ತೋತ್ರವನ್ನು ಚೆನ್ನಾಗಿ ಪ್ರಾತಃ ಕಾಲದಲ್ಲಿ ಹೇಳಬೇಕು. ಹೇಳಬೇಕಾದ್ರೂ ಜಿತೇಂದ್ರಿಯ ಅಂತ ಕರೀತಾರೆ. ಪ್ರಯತಮಾನಸಃ, ಜಿತೇಂದ್ರಿಯರಾಗಿದ್ದುಕೊಂಡು ಹೇಳಬೇಕು. ಶುಚಿರ್ಭೂತ ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಮತ್ತೇನಲ್ಲಪ್ಪ. ಇವತ್ತು ನೋಡಿ ಸ್ತೋತ್ರ ಹೇಳಿದ್ರೆ ಕಾಫಿ ಕುಡಿಯೋದಿಲ್ಲ ಅಂತ ಇದ್ರೆ ಅದು ಒಂದಿದು ಅಲ್ಲ, ಕಾಫಿ ಕುಡಿದು ಹೇಳುವ ಇವತ್ತೊಂದು ದಿನ ಅಲ್ವ ಹೇಳಿದ್ರೆ ಆ ಇಂದ್ರಿಯ ನಿಗ್ರಹ ಹೋಯ್ತು. ಹಾಗಾಗಿ ಈ ಜಿತೇಂದ್ರಿಯ ಅಂದ್ರೆ ಒಂದು ಸಂಕಲ್ಪ ಮಾಡಿದ್ರೆ ಅದಕ್ಕೆ ಬದ್ಧರಾಗಿ ಎಲ್ಲವನ್ನು ಅವಾಯ್ಡ್ ಮಾಡಿಕೊಂಡು ಮಾಡುವಂಥದ್ದು. ಹಾಗಾಗಿ ಅದನ್ನೆಲ್ಲವನ್ನು ಇಟ್ಟುಕೊಂಡು ಮಾಡಿತು ಕೇಳಿದ್ರೆ ಅವನ ಮನೋರಥಗಳನ್ನು ದುರ್ಗೆ ಈಡೇರಿಸ್ತಾಳಂತೆ. ಎಷ್ಟು ಕೇಳಿದ್ರೆ 3 ತಿಂಗಳ ಒಳಗೆ ಅವನಿಗೆ ರಿಸಲ್ಟ್ ಸಿಗ್ತದೆ ಅಂತ ಕೊಡ್ತಾರೆ. ತ್ರಿಭಿರ್ಮಾಸೈಃ ಕಾಂಕ್ಷಿತಂಚ ಫಲಂ ವೈ ಸಂಪ್ರಯಚ್ಛಸಿ. ನೀವೇನಾದ್ರೂ ಬಯಸಿ ಈ ಸ್ತೋತ್ರವನ್ನು ಹೇಳಿದ್ರೆ 3 ತಿಂಗಳ ಒಳಗೆ ನಿಮಗೆ ಫಲ ಕೊಡ್ತಾಳೆ. ಇನ್ನು ಹೇಳ್ತಾರೆ 6 ತಿಂಗಳಲ್ಲಿ ಸ್ತೋತ್ರ ಮಾಡಿದ್ರೆ ಶ್ರೇಷ್ಠವಾದ ವರವನ್ನೇ ಅನುಗ್ರಹ ಮಾಡ್ತಾಳೆ ಅಂತ. ಇದು ಯಾಕೆ ಹೇಳಿದ್ದು ಕೇಳಿದ್ರೆ ನೀವು ಹೇಳಬೇಕಲ್ಲ, ನಿಮಗೆ ಈ ಮದ್ದು ಕೊಡಬೇಕಾದ್ರೆ ಮಕ್ಕಳಿಗೆ ಈ ಮದ್ದು ಕುಡಿ ಒಳ್ಳೇದಾಗತ್ತೆ ಹೇಳಿದ್ರೆ ಬೇಡ, ಯಾಕೆ ಅದು ಕಹಿ ಇರುತ್ತೆ. ಮತ್ತೆ ಅದರ ಎದುರುಗಡೆ ಒಂದು ಬೆಲ್ಲ ಕೊಟ್ರೆ ಆ ಬೆಲ್ಲದ ಆಸೆಗೆ ತಿಂತಾವೆ. ಅದೇ ರೀತಿಯಾಗಿ ನಮಿಗೂ ಕೂಡ ಇಂತಹ ಲೌಕಿಕ ಫಲಗಳನ್ನು ಕೊಡ್ತಾ ಇದ್ದಾರೆ. ಈ ಫಲಕ್ಕೋಸ್ಕರ ಆದ್ರೂ ಇದನ್ನು ಸ್ತೋತ್ರ ಮಾಡಿ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಅರ್ಚಿತಾ ತದ್ಭಿರ್ಮಾಸೈಃ ದಿವ್ಯಂ ಚಕ್ಷುಃ ಪ್ರಯಚ್ಛಸಿ ಸಂವತ್ಸರೇಣ ಸಿದ್ಧಿಂ ಸ್ಯಾತ್ ಯಥಾ ಕಾಮಂ ಪ್ರಯಚ್ಛಸಿ. 3 ತಿಂಗಳು ಇದನ್ನು ನಿತ್ಯ ಬೆಳಗಿನ ಕಾಲದಲ್ಲಿ ಸ್ತೋತ್ರವನ್ನು ಹೇಳಿದ್ರೆ ನಿಮಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತಾಳಂತೆ. 6th ಸೆನ್ಸ್ ಅಂತ ಏನು ಹೇಳ್ತೇವೆ, ಏನೋ ನನಗೆ ಅನಿಸ್ತಾ ಉಂಟು ಅಂತ ಅದು ನಮಿಗೂ ಇರತ್ತೆ. ನಾವು ಅದನ್ನು ಏನು ಕೇಳಿದ್ರೆ ಡೆವಲಪ್ ಮಾಡಿಕೊಂಡಿರೋದಿಲ್ಲ. ಮನೆಗೆ ಬೀಗ ಹಾಕಿದ್ರೆ ಹಾಗೆ ಹೊರಗೆ ಬಂದ್ರೆ ಸ್ವಲ್ಪ ಏನೋ ಆಗ್ತಾ ಉಂಟು, ಏನೋ ನೋಡುವ ಅಂತ ಮತ್ತೆ ಮನೆಗೆ ಹೋದಾಗ ಗೊತ್ತಾಗುತ್ತೆ, ಓ ಅದಕ್ಕೆ ಇವತ್ತಾಗಿತ್ತು, ಇವತ್ತು ಬೆಳಿಗ್ಗೆ ನಾನು ಬೀಗ ಹಾಕ್ಲೇ ಇಲ್ಲ, ಬಾಗಿಲು ಮಾತ್ರ ಹೇಳ್ಕೊಂಡು ಹೋದದ್ದು ಅಂತ ಆಗತ್ತೆ. ಹೀಗೆ ನಮಗೆ ಒಂದು ದಿವ್ಯವಾದ ಏನು ಚಕ್ಷಸ್ಸು ಉಂಟು, ಅನುಭವ ಉಂಟು, ಅದನ್ನು ಕೊಡ್ತಾಳೆ 3 ತಿಂಗಳ ಕಾಲ ಈ ಸ್ತೋತ್ರವನ್ನು ಮಾಡಿದ್ರೆ. 1 ಸಂವತ್ಸರ ಕಾಲ, 1 ವರ್ಷ ಇದನ್ನು ಯಾರಾದರೂ ಮಾಡಿದ್ರೆ ಸಿದ್ಧಿಂ ಯಥಾ ಕಾಮಂ ಪ್ರಯಚ್ಛತಿ. ನಿಮಗೆ ಏನೆಲ್ಲ ಬಯಕೆಗಳುಂಟು, ಕಾಮನೆಗಳುಂಟು ಅದೆಲ್ಲವನ್ನು ಕೂಡ ಈಡೇರಿಸ್ತಾಳೆ. ಸತ್ಯಂ ಬ್ರಹ್ಮಚ ದಿವ್ಯಂಚ ದ್ವೈಪಾಯನ ವಚೋಯತ ನೃಣಾಂ ಬಂಧಂ ಮಧಂ ಘೋರಂ ಪುತ್ರನಾಶಂ ಧನಕ್ಷಯಂ ವ್ಯಾಧಿ ಮೃತ್ಯು ಭಯಂ ಚೈವ ಪೂಜಿತಾ ಶಮಯಿಷ್ಯಸಿ.
ಭವಿಷ್ಯಸಿ ಮಹಾಭಾಗೆ ವರದ ಕಾಮರೂಪಿಣಿ. ವೇದವ್ಯಾಸರ ಮಾತಿನಂತೆ ಈ ಮಾತು ಬಂದಿದೆ. ಹಾಗಾಗಿ ಇದು ಸತ್ಯಂ ಬ್ರಹ್ಮ ಚ ದಿವ್ಯಂ, ಇದು ಸತ್ಯ, ಇದು ದಿವ್ಯವಾದಂತಹ ಮಂತ್ರ. ಈ ಸ್ತೋತ್ರ ಲೋಕದಲ್ಲಿ ಮೆರೆಯುವ ವೇದ, ಮನುಷ್ಯರ ಬಂಧ, ಘೋರವಾದ ವಧೆ, ಪುತ್ರನಾಶ, ಧನಕ್ಷಯ, ವ್ಯಾಧಿ, ಮೃತ್ಯುಭಯ ಇದೆಲ್ಲವನ್ನು ಕೂಡ ಉಪಶಮನಗೊಳಿಸುವ ಸಾಮರ್ಥ್ಯ ಈ ಸ್ತೋತ್ರಕ್ಕೆ ಇದೆ ಅಂತ ಹೇಳ್ತಾರೆ. ಇನ್ನು ಮಹಾಭಾಗಿಯಾದಂತಹ ಕಾಮರೂಪಿಣಿಯಾದ ದುರ್ಗೆ ಇದೆಲ್ಲವನ್ನು ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅಂತ ಹೇಳಿ, ಮೋಹಯಿತ್ವಾಚ ಕಂಸಾಂ ಏಕಾತ್ವಂ ಭೋಕ್ಷತೆ ಜಗತ್ ಅಹಮಪ್ಯಾತ್ಮನೋ ವೃತ್ತಿಂ ವಿಧಾತ್ಯೆ ಘೋಷಗೋಪವತ್. ಈ ಕಂಸನನ್ನೇ ತಾನು ಮೋಹಗೊಳಿಸಿ ಸಮಗ್ರ ಜಗತ್ತನ್ನು ತಿಂದವಳು ಯಾರು ಕೇಳಿದ್ರೆ ಈ ದೇವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಂದಗೋಪನಂತೆ ಗೋಪುಗಳ ನಡುವೆ ಇದ್ದು ಗೋವೃತ್ತಿಯಿಂದ ನಡೆದುಕೊಳ್ಳುವಂತ ಹಾಗೆ ಮಾಡು ನೀನು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸವೃದ್ಧ್ಯರ್ಥಮಹಂ ಚೈವ ಕರಿಷ್ಯೆ ಕಂಸಗೋಪತಾಂ ಏವಂ ತಾಂ ತ ಸಮಾದಿಶ್ಯ ಗಂತೆ ಗತೋ ಅಂತರ್ಧಾನಮೀಶ್ವರ ಸಚಾಪಿತಂ ನಮಸ್ಕೃತ್ಯ ಯಥಾಸ್ಥಿತಿ ತನಿಶ್ಚಿತಃ. ನೋಡಿ, ನಿನ್ನ ವೃದ್ಧಿಗಾಗಿ ನಾನು ಕೂಡ ಕಂಸನನ್ನು ಕೊಲ್ಲದೆ ಸದ್ಯ ರಕ್ಷಿಸ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಈ ಸ್ತೋತ್ರವನ್ನು ಯಾರು ಮಾಡ್ತಾರೋ ಅವರಿಗೆ ಯಾವುದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಅನೇಕ ಮುಖದಿಂದ ಆರಾಧಿಸಿ, ಅಂದ್ರೆ ಭಗವಂತ ತಾನು ಹೇಳಿ ಅಂತರ್ಧಾನನಾಗಿ ದುರ್ಗೆಯನ್ನು ಕಳಿಸಿಕೊಟ್ಟದ್ದು ಅಂತ ಕೊಡ್ತಾರೆ. ಹಾಗಾಗಿ ಭಗವಂತನು ಕೂಡ ಅದಕ್ಕೆ ನಮಸ್ಕರಿಸಿ ಹಾಗೇ ಆಗಲಿ ಅಂತ ಹೇಳ್ತಾನೆ. ದುರ್ಗೆ ತಾನು ಅವತಾರವನ್ನು ಮಾಡ್ತಾಳೆ. ಯಶ್ಚೈತತ್ ಪಠತೆ ಸ್ತೋತ್ರಂ ಶೃಣಿಯಾದ್ ವ್ಯಾಪ್ಯಭೀಕ್ವಿತಃ ಸರ್ವಾರ್ಥ ಸಿದ್ಧಿಂ ಲಭತೆ ನರೋ ನಾಸ್ತ್ಯತ್ರ ಸಂಶಯ. ಯಾರು ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಹೇಳ್ತಾರೋ, ಕೇಳ್ತಾರೋ, ಪಠಿಸ್ತಾರೋ ಅವರಿಗೆ ಎಲ್ಲ ವಿಧವಾದಂಥ ಸಿದ್ಧಿಯನ್ನು ಹೊಂದುತ್ತಾರೆ ಅಂತ ಯಾವ ಸಂಶಯವೂ ಬೇಡ ಅಂತ ಹೇಳ್ತಾರೆ. ಇದು ಸ್ತೋತ್ರ ಮಾತ್ರ ಹೇಳಿದರೆ, ಅರ್ಥ ಕೇಳಿದರೆ ವ್ಯಾಖ್ಯಾ ಶತೋತ್ತರ ಅಂತ ಹೇಳ್ತಾರೆ. 100 ಪಟ್ಟು ಪುಣ್ಯಂತೆ. ಒಂದು ಶ್ಲೋಕವನ್ನು, ಭಗವದ್ಗೀತೆಯನ್ನು, ಕೃಷ್ಣಾಷ್ಟೋತ್ತರವು ಯಾವುದೇ ಇರಲಿ ಹೇಗೆ ಓದಿದರೆ ಎಷ್ಟು ಫಲವೋ ಅದಕ್ಕಿಂತ ಹೆಚ್ಚು ಫಲ ನಾವು ಅದರ ಬಗ್ಗೆ ಅರ್ಥ ಚಿಂತನೆ ಮಾಡಿದ್ರೆ ಅಂತ ಹೇಳಿದ್ರೆ. ಯಾಕೆ ಅಷ್ಟೂ ಜನ ಅದರದ್ದು ಚಿಂತನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವೇದನಿಧಿ ತೀರ್ಥರು ಹರಿವಂಶಸಾರ ಸಂಗ್ರಹದಲ್ಲಿ ಬರೆದಂಥ ಒಂದು ಸ್ತೋತ್ರವನ್ನು ಕೊಡ್ತಾ ಇದ್ದಾರೆ. ಅದು ಇದಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ಅಂತೂ ಸ್ತೋತ್ರ ಬ್ರಹ್ಮಚರ್ಯೇತು ಮುನಯ ದಿವಿತೆ ಸಂಸ್ಥಿತಾ ಸದ ಬ್ರಹ್ಮಚರ್ಯೇ ಸ್ಥಿತಂ ಧೈರ್ಯಂ ಬ್ರಹ್ಮಚರ್ಯೇ ಸ್ಥಿತಂ ತಪಃ ಯೇ ಸ್ಥಿತ ಬ್ರಹ್ಮಚರ್ಯೇತು ಮುನಯೋ ದಿವಿತೆ ಸ್ಥಿತಾ ಅಂತ. ಬ್ರಹ್ಮಚರ್ಯಕ್ಕೆ ಎಷ್ಟೆಲ್ಲ ಮಹತ್ವ ಅಂತ ಹಿಂದೆ ಒಂದು ಕಾಲ ಬಂದಿತ್ತು. ಆ ಸ್ತೋತ್ರ ಬೇರೆ ಗ್ರಂಥದಲ್ಲಿ ಬಂದದನ್ನು ಇಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯದಿಂದಾಗಿ ದೇವತೆಗಳು ದೇವಲೋಕವನ್ನು ಪಡೆದದ್ದು, ಬ್ರಹ್ಮಚರ್ಯದಿಂದಾಗಲಿ ಸಮಸ್ತ ಧೈರ್ಯವನ್ನು ಪಡೆದದ್ದು, ಬ್ರಹ್ಮಚರ್ಯದಿಂದಾಗಲಿ ಸ್ಥಿರವಾದ ತಪಸ್ಸನ್ನು ಪಡೆದದ್ದು ಅಂತ. ಬ್ರಹ್ಮಚರ್ಯದಲ್ಲಿ ಇದ್ದವರು ಸ್ವರ್ಗಲೋಕದಲ್ಲಿ ವಾಸಿಸ್ತಾರೆ. ಹಾಗಾಗಿ ಇಂದ್ರಿಯ ನಿಗ್ರಹ ಎನ್ನುವಂಥದ್ದು ಪ್ರಧಾನ. ಹಾಗಾದ್ರೆ ಇಂಥದ್ದು ಯಾರು ಮಾಡಿದರೆ ಅನಾದಿ ಬ್ರಹ್ಮಚಾರೀಚ ಅಂತ ಕೃಷ್ಣ ತಾನು ಅಂತಹ ಬ್ರಹ್ಮಚರ್ಯ ವ್ರತವನ್ನು ತಾನು ಪಾಲಿಸಿ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವೈಶಂಪಾಯನರು ಮತ್ತೆ ಸ್ತೋತ್ರವನ್ನು ಹೇಳಿ ಅದರದ್ದು ಅರ್ಥವನ್ನು ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಏವಂ ತೌ ಬಾಲ್ಯಮುತ್ತೀರ್ಣೌ ಕೃಷ್ಣ ಸಂಕರ್ಷಣಾಬುಭೌ ತಸ್ಮಿನ್ನೇವ ವ್ರಜಸ್ಥಾನೇ 7 ವರ್ಷೌ ಬಭೂವತುಹು. ಈ ರೀತಿಯಾಗಿ ಬಲರಾಮ ಮತ್ತೆ ಕೃಷ್ಣ, ಸಂಕರ್ಷಣ ಅಂತ ಅವನಿಗೆ ಹೆಸರು. ಕೃಷ್ಣ ಬಲರಾಮರು ನಂದಗೋಕುಲದಲ್ಲಿ ಬಾಲ್ಯವನ್ನು ಕಳೆಯುತ್ತಾ 7 ವರ್ಷದ ಬಾಲಕರಾಗಿ ಮೆರೆದರು. 7 ವರ್ಷ ಮೆರೆದರು. ಅಂದರೆ ಚಿಕ್ಕದಿರುವಾಗ ಇಷ್ಟೇ ಬಾಲಲೀಲೆಗಳನ್ನು ಮಾಡಿದ್ರು, ಬಹಳಷ್ಟು ಮಾಡಿದ್ದಾರೆ. ಆದರೆ ಈಗ ಇವರಿಗೆ 7 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀಲ ಪೀತಾಂಬರಧರೌ ಪೀತಶ್ವೇತಾನುಲೇಪನೌ ಬಭೂವತುರ್ವತ್ಸಪಾಲೌ ಕಾಕಪಕ್ಷಧರಾಬುಭೌ. ಇದನ್ನು ಹಿಂದೆ ಕೂಡ ಇದೇ ಹರಿವಂಶದಲ್ಲಿ ಬಂದ ಶ್ಲೋಕ ಇದು. ಏನು ನೀಲ ಪೀತಾಂಬರಧರವು, ಕೃಷ್ಣ ಬಲರಾಮರು ನೀಲ ಮತ್ತೆ ಪೀತಾಂಬರ ಅಂದ್ರೆ ಅವರು ಬಟ್ಟೆ, ಕೆಲವರಿಗೊಂದು ಕಲರ್ ಇಷ್ಟ ಅಂತ ಇರುತ್ತೆ. ಇವರು ಯಾವ ಬಟ್ಟೆಯನ್ನು ಹೊಗಳಿದ, ಕೃಷ್ಣ ಯಾವಾಗಲೂ ಕೂಡ ಹಳದಿ ಬಟ್ಟೆಯನ್ನೇ ಉಡ್ತಾ ಇದ್ರು, ಬಲರಾಮ ಯಾವಾಗಲೂ ನೀಲ ಬಟ್ಟೆಯನ್ನೇ ಉಡ್ತಾ ಇದ್ರು. ಇಷ್ಟೇ ಅಲ್ಲ, ಬಿಳಿ ಮತ್ತೆ ಹಳದಿ ಬಣ್ಣ ಪೀತ ಶ್ವೇತಾನುಲೇಪನವು ಹಚ್ಚಿಕೊಳ್ಳುವಾಗ ಹಾಗೆ ಬಿಳಿ ಇದನ್ನೆಲ್ಲ ಕೃಷ್ಣ ಹಚ್ಚಿಕೊಳ್ತಾ ಇದ್ದ, ಹಳದಿ ಬಣ್ಣದ ಗಂಧಗಳನ್ನೆಲ್ಲ ಕೃಷ್ಣ ಹಾಕಿದ್ರೆ ಬಿಳಿದ್ದೆಲ್ಲ ಬಲರಾಮ ಹಚ್ಚಿಕೊಳ್ತಾ ಇದ್ದ. ಪಾಕಪಕ್ಷಧರಾದರಿಂದ ವತ್ಸಪಾಲಕರಾಗಿ ಸಂಚರಿಸ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ತಲೆಯಲ್ಲಿ ಬೈತಲೆಯನ್ನು ಹಾಕಿಕೊಂಡು ಅದರಲ್ಲೆಲ್ಲ ಜುಟ್ಟು ಕಟ್ಟಿಕೊಂಡು ಅದರಲ್ಲಿ ನವಿಲು ಗುರಗಳನ್ನು ಸಿಕ್ಕಿಸಿಕೊಂಡು ಇವರು ಆಚೆ ಈಚೆ ಓಡಾಡ್ತಾ ಇದ್ರು. ವೇಣುವಾದ್ಯಂ ಶ್ರುತಿಸಖಂ ವಾದಯಂತೌ ವರಾನನೌ ಗೋಪವೀಥ್ಯಾಂ ಸುಮಧುರೌ ಗಾಯಂತೌ ಕಾಮರೂಪಿಣೌ ಸುಶುಭಾತೆ ವನಗತೌ ಶ್ರೀ ಶೀರ್ಷಾಮಿವ ಪನ್ನಗೌ. ಇಬ್ರು ಕೂಡ ವೇಣುವಾದನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೃಷ್ಣ ವೇಣುವಾದನ ಮಾಡಿದ್ದೆಲ್ಲ ಗೊತ್ತು, ಅಲ್ಲರಿ ಇಲ್ಲಿ ಹೇಳುವಾಗ ವೇಣುವಾದ್ಯಂ ಕೃತಿ ವಾದಯಂತೌ ವರಾನನೌ ಅಂತ ದ್ವಿವಚನ ಹಾಕಿದ್ದಾರೆ. ಇಬ್ರು ಕೂಡ ಬಾರಿಸಿದ್ದಾರೆ ಅಂತ.
ಅಲ್ಲ ಇರ್ಬೋದ ಕೇಳಿದ್ರೆ ಹಾಗೆ ಇರ್ತದಲ್ಲ. ಅಣ್ಣ ಯಾವ್ದಾದ್ರು ವಾದ್ಯ ಕಲ್ತ್ರೆ ತಮ್ಮನನ್ನು ಅದಕ್ಕೆ ಒಟ್ಟಿಗೆ ಕ್ಲಾಸ್ಗೆ ಸೇರಿಸಿ ಬಿಡ್ತಾರೆ. ಒಬ್ಬ ಎಕ್ಸ್ಪರ್ಟ್ ಆಗ್ತಾನೆ, ಆದ್ರೆ ಇನ್ನೊಬ್ಬನು ಬಾರಿಸ್ತಾ ಇರ್ತಾನೆ. ಆದ್ರೆ ಯಾರು ಊದಿದ್ದು ಪ್ರಸಿದ್ಧ ಆಯ್ತು? ಕೃಷ್ಣ ಊದಿದ್ದು ಪ್ರಸಿದ್ಧ ಆಯ್ತು ಅಷ್ಟೇ. ಬಲರಾಮ ಊದಿದ್ದು ಪ್ರಸಿದ್ಧ ಆಗಿಲ್ಲ, ಬಲರಾಮ ಬಡದದ್ದೇ ಪ್ರಸಿದ್ಧ ಆದದ್ದು. ಹಾಗೆ ಹೀಗೆ ಕಿವಿಗೆ ಇಂಪಾಗುವಂತಹ ವೇಣುವಾದ್ಯವನ್ನು ಇಬ್ರು ಸುಂದರವಾಗಿ ಮುಖದಲ್ಲಿ ಊದುತ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಗೋಪ ಬೀದಿಗಳಲ್ಲಿ ಎಲ್ಲ ಮಧುರವಾದಂತಹ ಹಾಡನ್ನು ಹೇಳ್ತಾ ಇವರು ಸಂಚರಿಸ್ತಾ ಇದ್ರು ನೋಡಿ. ಸುಮಧುರವು ಗಾಯಂತವು ಕಾಮರೂಪಿಣವು ಅಂತ ಹೇಳ್ತಾರೆ. ಕಾಮರೂಪಿಣ ಹೇಳಿದ್ರೆ ಬೇಕಾದಂತ ರೂಪವನ್ನು ಧಾರಣೆ ಮಾಡ್ತಾ ಇದ್ರು. ನಮ್ಮಲ್ಲಿ ನೋಡ್ತೇವಲ್ಲ, ಒಂದು ದಿನ ಈ ಡ್ರೆಸ್ ಹಾಕೊಂಡ್ರೆ ಮಕ್ಕಳು ದಿನ ಮತ್ತೊಂದು ಡ್ರೆಸ್ ಹಾಕೊಂಡು ಬರ್ತಾ ಇದ್ರು. ಕಾಮರೂಪಿಗಳು ಅಂದ್ರೆ ಬೇರೆ ರೂಪಗಳಿಲ್ಲ, ಒಂದೇ ರೀತಿಯಾದಂತ ರೂಪದಿಂದ ಬರ್ತಾ ಇರಲಿಲ್ಲ, ಬೇರೆ ರೂಪದಿಂದ ಅವರು ಬರ್ತಾ ಇದ್ರು. ಆ ಕಾಡಿನಲ್ಲಿ 3 ಮುಖಗಳ ಹಾವಿನಂತೆ ಸಂಚರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು. ಶಿಶುಭಾತೆ ವನಗತವು ಋಷೀರ್ಷ ನಿವಪನ್ನಗೌ, ಇಬ್ರು ಹೊಡ್ತಾ ಇದ್ದಾರೆ. ಅಂದ್ರೆ ಏನು ಕೇಳಿದ್ರೆ ಇವರು ಬಾರಿಸ್ತಾ ಇದ್ದಾರೆ. ಒಂದು ಮುಖ ಅಲ್ಲ, 3 ಮುಖಗಳ ಹಾಗೆ ಇವರು ತಾವು ಅಂತಹ ರುದ್ರವೀಣೆ ಇತ್ಯಾದಿಗಳೆಲ್ಲ ಹಾಗೆ ಅದನ್ನು ಬುರುಡೆಯಲ್ಲಿ ಸೇರಿದ 3 ತರದ ಸರ್ಪದಂತೆ ಕಾಣುವುದಂತೆ. ಕೆಲವು ವಾದ್ಯ ವಿಶೇಷಗಳು ನಿಮಗೆ ಧನುರ್ಮಾಸದಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಸೂರ್ಯ ವಾದ್ಯ ಅಂತ ಹೇಳಿದೆ, ಅದು ತಲೆಗೆ ಕಟ್ಟಿಕೊಂಡು ಹೀಗೆ ಬಡಿಯುವಂಥದ್ದು. ಬೇರೆ ಕಾಲದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಕೃಷ್ಣ ಮಠದಲ್ಲಿಯೂ ಕೂಡ. ಹೀಗೆ ಇದನ್ನೆಲ್ಲ ಇಟ್ಟುಕೊಂಡು ಅವರು ಹೇಳ್ತಾ ಇದ್ದಾರೆ. ಅಂತಹ ವಾದ್ಯ ವಿಶೇಷಗಳನ್ನೆಲ್ಲ ಧಾರಣೆ ಮಾಡ್ತಾ ಇದ್ರು. ನೋಡಿದ್ರೆ 3 ಹೆಡೆಯ ಹಾವಿನ ಹಾಗೆ ಕಾಣ್ತಾ ಇದ್ರು. ಯಾಕೆ ಹೇಳಿದ್ರು? ಬಲರಾಮ ಇದ್ದಾನೆ, ಅವ ಹಾವಿನದ್ದೇ ರೂಪ. ಹಾಗಾಗಿ ಆ ರೀತಿಯಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಮಯೂರಾಂಗದ ಸೌಭಾಗ್ಯವು ಪಲ್ಲವಾಪೀಡ ಧಾರಿಣವು ವನಮಾಲ ಕುಲೋರಸ್ಕೌ ಕರಿಪೋತ ವಿಭೋದ್ಗತವು. ಇನ್ನು ತೋಳಿಗೆ ಕೂಡ ಮಯೂರಾಂಗದ ಶೋಭಾಢ್ಯ, ನವಿಲುಗರಿಗಳನ್ನು ತೋಳಿಗೆ ಕೂಡ ಧಾರಣೆ ಮಾಡ್ತಾ ಇದ್ರು, ಕೈಗೆ ಇಲ್ಲ. ಆಯಾಯ ಜಾಗದಲ್ಲಿ ಸಿಕ್ಕಿದ ವಸ್ತುಗಳನ್ನೆಲ್ಲ ಕಟ್ಟಿಕೊಳ್ತಾ ಇದ್ರು, ತಲೆಗೆ ಕಟ್ಟಿಕೊಳ್ತಾ ಇದ್ರು. ಹೀಗೆ ನೋಡಿದ್ರೆ ಅದು ಶೋಭಾಯಮಾನವಾಗಿ ಕಾಣ್ತಾ ಇದ್ರು ಕೃಷ್ಣ ಬಲರಾಮರು. ಇನ್ನು ತಲೆಗೆ ಏನು ಕೊಟ್ಟರು? ಪಲ್ಲವ ಪೀಡಧಾರಿಣರು, ಮರಗಿಡದ ಚಿಗುರುಗಳನ್ನು ತಲೆಯಲ್ಲಿ ಧರಿಸ್ತಾ ಇದ್ರಂತೆ. ಹಿಂದೆಲ್ಲ ಹಾಗೆ ಇವಾಗ ಮಾತ್ರ ಗುಲಾಬಿ ಮುಡಿಯುವಾಗ ಅದ್ರ ಜೊತೆಗೆ 2 ಎಲೆ ಇಟ್ಕೊಂಡು ಮುಗಿಸೋದಲ್ಲ, ಆ ಕಾಲದಲ್ಲಿ ಇತ್ತು. ಮತ್ತೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಹೂ ಮುಡಿತಾ ಇದ್ರು. ಹಾಗಾಗಿ ಈಗ ಗಂಡು ಮಕ್ಕಳಿಗೆ ಜುಟ್ಟು ಇಲ್ಲ, ಹಾಗಾಗಿ ಮುಡಿಯೋದಿಲ್ಲ. ಇಲ್ಲದ್ರೆ ಶಿಖ ಇದ್ರೆ ಅದಕ್ಕೆಲ್ಲ ಮುಡಿಸಿಕೊಳ್ತಾ ಇದ್ರು. ಹಾಗಾದ್ರೆ ಹೇಗೆ ಧರಿಸ್ತಾ ಇದ್ರು ಕೇಳಿದ್ರೆ, ಚಿಗುರುಗಳನ್ನು, ಮರಗಿಡದ ಚಿಗುರುಗಳು, ಅದು ಕೆಲವು ಸಲ ಕೆಂಪಿರ್ತವೆ, ಕೆಲವು ಸ್ವಲ್ಪ ಹಳದಿ ಬರುತ್ತೆ. ಇಂತಹ ಗಿಡಗಳ ಎಲೆಗಳನ್ನು ತಾವು ಧಾರಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ವನಮಾಲಾ ಕುಲೋರಸ್ಕೌ, ವನಮಾಲೆಗಳಿಂದ ತಂದ ಕಾಣುವಂತಹ ಎದೆಯನ್ನು, ಹೃದಯ ಭಾಗವನ್ನು ಹೊಂದಿದ್ರು. ಅಂತೂ ಇಂತೂ ಆನೆಯ ಮರಿಯಂತೆ ನಂದಗೋಕುಲದಲ್ಲಿ ಸಂಚರಿಸ್ತಾ ಇದ್ರು. ಯಾಕೆ? 7 ವರ್ಷದ ಮಕ್ಕಳು ಹಾಲು ಮೊಸರು ಕುಡಿದು ಗುಂಡು ಗುಂಡಗೆ ಇದ್ರು. ಹಾಗಾಗಿ ಆನೆಯ ಮರಿಯ ಹಾಗೆ ಅವರು ಓಡಾಡ್ತಾ ಇದ್ರು ಅಂತ ಕೊಡ್ತಾರೆ. ಅರವಿಂದ ಕೃತಾಪೀಡವು ರಜ್ಜು ಯಜ್ಞೋಪವೀತಿನವು ಅಂತ ಮುಂದೆ ಅವರನ್ನು ವರ್ಣಿಸ್ತಾರೆ. ಅದೆಲ್ಲವನ್ನು ಚಿಂತನೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವನಾಥನ ವಸುದೇವಾತ್ಮಜ ಪುಣ್ಯೋ ಲೀಲಾಮಾಂಶ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋಧಾವತ್ಸಲೋ ಹರಿ ಚತುರ್ಭುಜಾಚಕ್ರಾಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರೇ ಬಲಭದ್ರಪ್ರಿಯಾನುಜಃ ಭೂತನಾ ಜೀವಿತಾ ಹರೇ ಜಗಡಾಸುರಭಂಜನಃ ನಂದವ್ರಜನಾನಂದೇ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋನಗಃ ನವನೀತ ನಮಾಹಾರೋ ಮುಜುಗುಂದ ಪ್ರಸಾದಕೃತ ಷೋಡಶಸ್ತ್ರೀ ಸಹಸ್ರೇಶ ತ್ರಿಭಂಗೇ ಮಥುರಾಕೃತಿ ಗೋವಿಂದೋ ಯೋಗಿನಾಂಗತಿ ವತ್ಸಪಾದಹರೋ ನಂದೋ ಧೀರ್ಘಾಸುರಭಂಜನಃ ಋಣೀಕೃತಘೃಣಾಕೃತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇದ್ದಾಚತಮಾನಶ್ಯಾಮಳಾಕೃತಿಃ ಗೋಪಗೋಪೇಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಇಳಾಪತಿಪದಂ ಜ್ಯೋತಿರ್ಯಾದವೇಂದ್ರೋ ಯದೂರ್ಧ್ವಃ ವನಮಾಲೇ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋಗರ್ಧನೋ ಜಲೋದ್ಧತಃ ಅಜೋ ನಿರನ್ಯಾಸ್ತಾನಜನಕಃ ಪಂಜಲೋಚನಃ